PMC ಕನ್ನಡ ವಾಹಿನಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಆಗಸ್ಟ್ ತಿಂಗಳ ಸ್ವಾತಂತ್ರ್ಯೋತ್ಸವದ ವಿಶೇಷ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರ್ತಾ, ಸ್ವಾತಂತ್ರ್ಯ ದಿನದ ಕುರಿತು ನಾವು ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ವಿಶೇಷವಾಗಿ ರಾಜಕೀಯ ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯ, ಆಧ್ಯಾತ್ಮಿಕ ಸ್ವಾತಂತ್ರ್ಯದ ಕುರಿತು ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರು ನಿಮ್ಮೆಲ್ಲರಿಗೂ ಕೂಡ ಯಾವ ರೀತಿಯ ಸಂದೇಶಗಳನ್ನು ಕೊಟ್ಟಿದ್ದಾರೆ, ವಿವರಣೆಗಳನ್ನು ಕೊಟ್ಟಿದ್ದಾರೆ ಅಂತನ್ನುವ ವಿಷಯಗಳನ್ನು ನಿರೂಪಣೆ ಮಾಡಲಿಕ್ಕೆ ನಾನು ನಿಮ್ಮ ಮುಂದೆ ಇದ್ದೇನೆ. ಪ್ರತಿ ಬಾರಿ ಆಗಸ್ಟ್ ಬಂತು ಅಂತಂದರೆ ಅದೊಂದು ಕೇವಲ ಒಂದು ಕ್ಯಾಲೆಂಡರ್ನ ಒಂದು ಪುಟ ಅಲ್ಲ. ನಮ್ಮ ದೇಹದಲ್ಲಿ, ಮನಸ್ಸಿನಲ್ಲಿ, ನಮ್ಮೊಳಗಡೆ ಒಂದು ಆಂತರಿಕವಾಗಿ ಸ್ವಾತಂತ್ರ್ಯದ ಒಂದು ಹುಮ್ಮಸ್ಸು ಸ್ಫುರಿಸುತ್ತೆ. ಕೇವಲ ಸಾಂಕೇತಿಕವಾಗಿ ನಾವು ಅದನ್ನು ಆಚರಣೆ ಮಾಡಿದ್ರೆ ಸಾಕೆ ಅನ್ನೋ ಒಂದು ಪ್ರಶ್ನೆ ಕೂಡ ನಮ್ಮನ್ನು ಕಾಡುತ್ತೆ. ನಾವು ಎಷ್ಟರ ಮಟ್ಟಿಗೆ ಸ್ವತಂತ್ರರಾಗಿದ್ದೇವೆ ಅಂತನ್ನೋದನ್ನು ಕೂಡ ನಾವು ಆಲೋಚನೆ ಮಾಡಬೇಕು. ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ನಾವು ನೋಡೋದಾದರೆ, ಪ್ರತಿ ವರ್ಷದ ಸ್ವಾತಂತ್ರ್ಯೋತ್ಸವ ನಮಗೆ ಕೇವಲ ರಾಜಕೀಯ ಸ್ವಾತಂತ್ರ್ಯದ ಒಂದು ಪ್ರತಿರೂಪ. ನಾವು ಭೌಗೋಳಿಕವಾಗಿ ನಮ್ಮನ್ನು ನಾವು ಆಡಳಿತ ಮಾಡ್ಕೊಳ್ಳೋದಕ್ಕೆ ಸ್ವತಂತ್ರ ಆಗಿದ್ದೇವೆ ಅಂತನ್ನೋದು ನಿಜ. ಆದರೆ ನಮ್ಮ ದೇಶದ ಎಲ್ಲ ಪ್ರಜೆಗಳು ಸಂಪೂರ್ಣವಾಗಿ ಸ್ವತಂತ್ರರೇ ಹೇಗೆ ಅಂತನೋ ಒಂದು ಪ್ರಶ್ನೆ ಕಾಡುತ್ತೆ. ಯಾಕೆಂತಂದರೆ ಮನುಷ್ಯನನ್ನು ಕಾಡುವ ಆಂತರಿಕ ಅಜ್ಞಾನ, ಭಯ, ದುಃಖ ಮತ್ತು ರೋಗಗಳಿಂದ ಆತನಿಗೆ ಬಿಡುಗಡೆ ಬೇಡವೇ, ನಾವು ಇದರಿಂದ ಹೊರಗಡೆ ಬರೋದು ಬೇಡವೇ ಅಂತನ್ನೋದು ಕೂಡ ಬಹಳ ಮುಖ್ಯವಾದ ಪ್ರಶ್ನೆ. ಈ ಎಲ್ಲ ಪ್ರಶ್ನೆಗಳಿಗೆ ಪತ್ರಿಜಿಯವರು ಕಾಲಕಾಲಕ್ಕೆ ಉತ್ತಮವಾದ ಮಾಹಿತಿಯನ್ನು, ವಿವರಣೆಗಳನ್ನು, ಬೋಧನೆಗಳನ್ನು ನೀಡಿದ್ದಾರೆ. ಆ ಎಲ್ಲ ಬೋಧನೆಗಳ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ. ವಿಶೇಷವಾಗಿ ಆರಂಭದಲ್ಲಿ ನಾನು ಈ ರಾಜಕೀಯ ಸ್ವಾತಂತ್ರ್ಯದ ಕುರಿತು ಪತ್ರಿಜಿಯವರು ಏನು ಹೇಳ್ತಿದ್ರು, ಅವರ ದೃಷ್ಟಿಕೋನ ಏನಿತ್ತು ಅಂತ ಅನ್ನೋದ್ರ ಬಗ್ಗೆ ನಿರೂಪಿಸೋದಕ್ಕೆ ಬಯಸ್ತೇನೆ. ಪತ್ರಿಜಿಯವರು ಅವರೆಲ್ಲೇ ಇದ್ದರೂ ಕೂಡ ಪ್ರತಿ ವರ್ಷದ ಆಗಸ್ಟ್ ತಿಂಗಳಲ್ಲಿ ಅವರು ಸ್ವಾತಂತ್ರ್ಯೋತ್ಸವದ ಸಂದೇಶಗಳನ್ನು ಕೊಡ್ತಾಯಿದ್ರು. ಸ್ವಾತಂತ್ರ್ಯ ಅಂತಂದರೆ ಏನು, ನಿಜವಾದ ಸ್ವಾತಂತ್ರ್ಯ ಏನು, ಆಧ್ಯಾತ್ಮಿಕ ಸ್ವಾತಂತ್ರ್ಯ ಅಂತ ಏನು ಅಂಥೇಳಿ, ಮತ್ತು ಸ್ವತಂತ್ರವಾದ ಆಲೋಚನೆಗಳು ಕೂಡ ಇರಬೇಕು, ಸ್ವತಂತ್ರವಾದ ಕೆಲಸ ಕಾರ್ಯಗಳು ಕೂಡ ಇರಬೇಕು. ನಮ್ಮ ದೃಷ್ಟಿಕೋನಗಳು ಮತ್ತು ನಮ್ಮ ಅನುಸರಣೆಗಳು, ಅದು ಧರ್ಮ ಇರ್ಬೋದು, ಆಧ್ಯಾತ್ಮಿಕ ಪಥ ಇರ್ಬೋದು, ನಮ್ಮದೇ ಆದಂಥ ಆಯ್ಕೆ ಆಗಿರಬೇಕು. ಆಯ್ಕೆಯ ಸ್ವಾತಂತ್ರ್ಯವೂ ಕೂಡ ಬಹಳ ಮುಖ್ಯ ಅಂಥೇಳಿ ಹೇಳ್ತಾಯಿದ್ರು ಪತ್ರಿಜಿಯವರು. ಹಾಗಾಗಿ ಈಗ ಈ ರಾಜಕೀಯ ಸ್ವಾತಂತ್ರ್ಯದ ಕುರಿತು ನಾವು ಹೇಳೋದಾದರೆ, ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಬಹಳ ಮುಖ್ಯವಾಗಿ ಇಬ್ಬರು ವ್ಯಕ್ತಿಗಳನ್ನು ಅವರು ಬಹುವಾಗಿ ಮೆಚ್ತಾಯಿದ್ರು. ಸುಭಾಷ್ ಚಂದ್ರ ಬೋಸ್ ಮತ್ತು ಗಾಂಧೀಜಿಯವರು ಪರಸ್ಪರ ಅವರವರ ನಂಬಿಕೆಗಳು ವಿರೋಧಾಭಾಸದಿಂದ ಕೂಡಿದ್ರೂ ಕೂಡ, ಅಂದರೆ ಗಾಂಧೀಜಿಯವ್ರದ್ದು ಒಂದು ಶಾಂತಿಯುತ ಮಾರ್ಗ ಆದರೆ, ಒಂದು ಕ್ರಾಂತಿಕಾರಿ ಮಾರ್ಗದಲ್ಲಿ ಇದ್ದಂಥವರು ಸುಭಾಷ್ ಚಂದ್ರ ಬೋಸ್. ಇಬ್ಬರೂ ಕೂಡ ಮಹಾನ್ ದೇಶಭಕ್ತರೇ. ಇಬ್ಬರೂ ಕೂಡ ಆಗಿನ ಕಾಲದಲ್ಲಿ ಬ್ರಿಟಿಷರಿಂದ ನಮ್ಮನ್ನು ಮುಕ್ತಗೊಳಿಸೋದಕ್ಕೆ, ಬ್ರಿಟಿಷರ ಆಡಳಿತವನ್ನು ಮುಕ್ತಾಯಗೊಳಿಸೋದಕ್ಕೆ, ಸ್ವಾತಂತ್ರ್ಯವನ್ನು ತಂದು ಕೊಡಲಿಕ್ಕೆ ಎರಡು ವಿಭಿನ್ನವಾದ ಮಾರ್ಗಗಳು ಅವು. ಅವರು ಇಬ್ಬರೂ ಕೂಡ ತಮ್ಮದೇ ರೀತಿಯಲ್ಲಿ ಹೋರಾಟಗಳನ್ನು ಮಾಡಿದಂಥವರು. ಯಾರು ನಮಗೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟರು ಅಂತನ್ನೋದು ಇಲ್ಲಿ ಪ್ರಶ್ನೆ ಅಲ್ಲ. ಇಲ್ಲಿ ಪ್ರಶ್ನೆ ಏನು ಅಂತಂದರೆ, ನಿಜವಾದ ಭೌತಿಕ, ಭೌಗೋಳಿಕ, ರಾಜಕೀಯ ಸ್ವಾತಂತ್ರ್ಯ ನಮಗೆ ಬಂದಿರುವುದರ ಹಿನ್ನೆಲೆ ಏನಿದೆ ಅದು ಬಹಳ ಮುಖ್ಯ ಆಗುತ್ತೆ. ಅಲ್ಲಿ ಹಲವಾರು ಸಂದೇಶಗಳಿದೆ. ನಾವು ಕಾಲಕ್ಕೆ ತಕ್ಕಂತೆ ಹಿಂಸಾ ಮಾರ್ಗವನ್ನು ನಾವು ತ್ಯಜಿಸಿ ಅಹಿಂಸಾ ಮಾರ್ಗದಲ್ಲೇ ಹೋಗಬೇಕು ಅಂತನ್ನೋದು ಪತ್ರಿಜಿಯವರ ಬಹುದೊಡ್ಡ ಪ್ರತಿಪಾದನೆ ಆಗಿತ್ತು. ಹಾಗಾಗಿ ಅವರು ಹೆಚ್ಚು ಗಾಂಧೀಜಿಯವರ ಮಾರ್ಗವನ್ನು ಅವರು ಪ್ರಶಂಸೆಯನ್ನು ಮಾಡಿದ್ದಾರೆ. ಏಕೆಂತಂದರೆ ಹಿಂಸೆಯಿಂದ ನಾವು ಏನು ಸಾಧಿಸುವಂಥದ್ದು ಏನೂ ಇರಲ್ಲ. ಇಲ್ಲಿ ಜೀವ ಹಾನಿ ಆಗುತ್ತೆ ಹೊರತು, ಪ್ರಾಣ ಹಾನಿ ಆಗುತ್ತೆ ಹೊರತು ನಾವು ಹೆಚ್ಚಿನ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅಹಿಂಸಾ ಮಾರ್ಗದಲ್ಲಿ ಗಳಿಸಿರ್ತಕ್ಕಂಥ ಈ ರಾಜಕೀಯ ಸ್ವಾತಂತ್ರ್ಯ ಬಹಳ ಮುಖ್ಯ ಆಗುತ್ತೆ ಅಂತೇಳಿ ಅವರು ಹೇಳ್ತಾಯಿದ್ರು. ಇದನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು. ಕೇವಲ ನಾವು ರಾಜಕೀಯವಾಗಷ್ಟೇ ಸ್ವತಂತ್ರರಾದರೆ ಸಾಲದು,
ನಮ್ಮ ಪ್ರಗತಿಗೆ, ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ, ವಿಶೇಷವಾಗಿ ನಮ್ಮ ಆಂತರಿಕವಾದ ಅಜ್ಞಾನವನ್ನು, ಭಯವನ್ನು, ದುಃಖವನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ನಾವು ಸ್ವತಂತ್ರವಾದ ಆಲೋಚನೆಯನ್ನು ನಾವು ಮಾಡಬೇಕಾಗತ್ತೆ. ನಮ್ಮದೇ ಆದಂಥ ಸ್ವತಂತ್ರವಾದ ಧಾರ್ಮಿಕ ಪದ್ಧತಿಗಳನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ ಅಂತ ಹೇಳುವಾಗ ಅವ್ರು ಹೇಳ್ತಿದ್ರು, ಭಾಳ ಮುಖ್ಯವಾಗಿ ರಾಜಕೀಯದ ಸ್ವಾತಂತ್ರ್ಯದ ಕುರಿತು ಪತ್ರಿಜಿಯವರ ಪರಿಕಲ್ಪನೆಗಳು ಬೇರೆಯೇ ಇದ್ದರೂ ಕೂಡ ಅದನ್ನು ನಾವು ರಾಜಕೀಯ ಹೇಗೆ ಅಂತ ಅನ್ನೋದನ್ನು, ಅಂದರೆ ಅವರು ಆಡಳಿತಗಾರರು ಹೇಗಿರಬೇಕು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಅಂತ ಅನ್ನೋದನ್ನು ಕೂಡ ಭಾಳ ಸೊಗಸಾಗಿ ಹೇಳಿದ್ದಾರೆ. ಅದನ್ನು ಭಾಳ ಮುಖ್ಯವಾಗಿ ಹೇಳಬೇಕು ಅಂತಂದರೆ, ಪ್ರಜಾಪ್ರಭುತ್ವ ಅಂತನ್ನೋ ಒಂದು ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಅವರ ಆಡಳಿತಗಾರರನ್ನು ಆಯ್ಕೆ ಮಾಡೋದು ಅದು ನಿಜ. ಆದರೆ ಆಯ್ಕೆಯಾದಂತಹ ಆ ಜನಪ್ರತಿನಿಧಿಗಳು ನಿಜವಾಗಿಯೂ ಕೂಡ ಆತ್ಮಜ್ಞಾನಿಗಳಾಗಿದ್ದಾಗ ಮಾತ್ರವೇ ಅವರು ಉತ್ತಮವಾದ ಒಂದು ಆಡಳಿತವನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಂಥೇಳಿ ಅಭಿಪ್ರಾಯ ಇತ್ತು. ಈ ಅಭಿಪ್ರಾಯವನ್ನು ಸಾಕ್ರೆಟಿಸ್ ಕೂಡ ಹೇಳಿದ್ದಾರೆ. ಆಡಳಿತ ಅಂದರೆ ಸರ್ಕಾರವನ್ನು ನಡೆಸ್ತಕ್ಕಂಥ ವ್ಯಕ್ತಿಗಳಿಗೆ ಆತ್ಮಜ್ಞಾನ ಇದ್ದು ಅವರು ಆಧ್ಯಾತ್ಮಿಕ ವ್ಯಕ್ತಿಗಳಾಗಿದ್ದರೆ ಮಾತ್ರ ಅವರು ಸ್ವತಂತ್ರವಾಗಿ ಒಂದು ಏನು ಹೇಳ್ಬೋದು ಅಂತಂದರೆ ತಾರತಮ್ಯವಿಲ್ಲದೆ, ಪಕ್ಷಪಾತವಿಲ್ಲದೆ ಎಲ್ಲ ಪ್ರಜೆಗಳಿಗೂ ಕೂಡ ನ್ಯಾಯವನ್ನು ಒದಗಿಸ್ತಾರೆ, ಒಂದು ಉತ್ತಮವಾದ ಆಡಳಿತವನ್ನು ನೀಡಬಲ್ಲರು ಅಂತನೋ ಒಂದು ಪರಿಕಲ್ಪನೆಯನ್ನು ಆಗಿನ ಕಾಲಕ್ಕೆ ಸಾಕ್ರೆಟಿಸ್ ಹೇಳಿರ್ತಕ್ಕಂಥ ಮಾತು. ಅದೇ ಮಾತನ್ನು ಪತ್ರಿಜಿಯವರು ಕೂಡ ಅನುಮೋದಿಸಿದ್ದಾರೆ. ಕೇವಲ ಅವರು ಒಂದು ಥಿಯರಿ ರೀತಿಯಲ್ಲಿ ಈ ರಾಜಕೀಯ ಸ್ವಾತಂತ್ರ್ಯದ ವಿಷಯಗಳನ್ನು ಹೇಳಿಲ್ಲ. ಪತ್ರಿಜಿಯವರು ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾ ಅಂಥೇಳಿ ಒಂದು ರಾಜಕೀಯ ಪಕ್ಷವನ್ನೇ ಸ್ಥಾಪನೆ ಮಾಡಿ ಆದರ್ಶ ವ್ಯಕ್ತಿಗಳು, ಅಂದರೆ ಬಹಳ ಉತ್ತಮವಾದ ಆತ್ಮಜ್ಞಾನ ಇರತಕ್ಕಂಥ ವ್ಯಕ್ತಿಗಳು ಮತ್ತು ಧ್ಯಾನಿಗಳು, ವಿಶೇಷವಾಗಿ ಪಿರಮಿಡ್ ಮಾಸ್ಟರ್ಗಳು ಚುನಾವಣೆಯಲ್ಲಿ ಭಾಗವಹಿಸಬೇಕು ಮತ್ತು ಅವರು ಪ್ರತಿನಿಧಿಗಳಾಗಬೇಕು ಅಂತನ್ನೋ ಪರಿಕಲ್ಪನೆಯನ್ನು ಆರಂಭಿಸಿದ್ರು. ಅಂದರೆ ಚುನಾವಣೆಯಲ್ಲಿ ಗೆಲುವು ಸೋಲುಗಳು ಮುಖ್ಯ ಆಗೋದಿಲ್ಲ. ಚುನಾವಣೆಯಲ್ಲಿ ನಮ್ಮಂಥವರು ಭಾಗವಹಿಸೋದು ಬಹಳ ಮುಖ್ಯ. ಆಯ್ಕೆಯನ್ನು ಜನಗಳಿಗೆ ಬಿಡೋದು, ನಮ್ಮನ್ನು ಅವರು ಆಯ್ಕೆ ಮಾಡ್ತಾರೋ ಬಿಡ್ತಾರೋ, ಆದರೆ ಅವರಿಗೆ ಇಂತಹ ಒಬ್ಬ ಸ್ಪರ್ಧಿ ಇದ್ದಾನೆ ಚುನಾವಣೆಯಲ್ಲಿ, ಆತನಿಗೆ ನಾವು ಮತವನ್ನು ನೀಡೋದ್ರ ಮೂಲಕ ನಮ್ಮ ಜನಪ್ರತಿನಿಧಿಯನ್ನಾಗಿ ಮಾಡೋಣ ಅಂತನ್ನೋ ಒಂದು ರಾಜಕೀಯ ಅರಿವನ್ನು ತರಬೇಕು ಅಂಥೇಳಿ ಅವರು ಪ್ರಯತ್ನಪಟ್ಟರು. ಖಂಡಿತವಾಗಲೂ ಕೂಡ ಅದೊಂದು ರಾಜಕೀಯ ಸ್ವಾತಂತ್ರ್ಯದ ಒಂದು ಮಹಾನ್ ಪ್ರಯೋಗ ಅಂತಲೇ ನಾವು ಹೇಳಬಹುದು. ಈ ಚುನಾವಣೆಗಳು ನಮ್ಮ PSSMನ ದೃಷ್ಟಿಕೋನದಲ್ಲಿ ಹೇಳೋದಾದರೆ ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾದ ಉದ್ದೇಶ ಗೆಲುವು ಸಾಧಿಸುವಂಥದ್ದಾಗಿರಲಿಲ್ಲ. ಚುನಾವಣೆಯಲ್ಲಿ ಸ್ಪರ್ಧಿಸುವ ಮೂಲಕ ಮನೆಗಳಿಗೆ ಲಕ್ಷಾಂತರ ಕರಪತ್ರಗಳನ್ನು ನೀಡೋದ್ರ ಮೂಲಕ ಮತ ನೀಡಿ ಅಂತನ್ನೋ ಒಂದು ಹೆಸರಿನಲ್ಲಿ ಒಂದು ಕಡೆಗೆ ಮತ ನೀಡಿ ಅನ್ನೋ ಮನವಿ ಇದ್ದರೆ, ಒಂದು ಕರಪತ್ರದ ಹಿಂಭಾಗದಲ್ಲಿ ಧ್ಯಾನ ವಿಧಾನವನ್ನು ಮುದ್ರಣ ಮಾಡಿ ಧ್ಯಾನದ ಪ್ರಚಾರಕ್ಕೆ ಈ ಒಂದು ರಾಜಕೀಯದ ಒಂದು ಚುನಾವಣೆಯ ಸಂದರ್ಭವನ್ನು ಬಹಳ ಚೆನ್ನಾಗಿ ಪತ್ರಿಜಿಯವರು ಬಳಸ್ಕೊಂಡ್ರು. ಹೀಗಾಗಿ ಕೇವಲ ಆಂಧ್ರ ಪ್ರದೇಶದಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲಿಯೂ ಕೂಡ, ಕರ್ನಾಟಕದಲ್ಲಿಯೂ ಕೂಡ ಹಲವಾರು ಪಿರಮಿಡ್ ಮಾಸ್ಟರ್ಗಳು ವಿಧಾನಸಭೆ ಮತ್ತು ಲೋಕಸಭೆ ಈ ಒಂದು ಚುನಾವಣೆಗಳಲ್ಲಿ ಭಾಗವಹಿಸಿ ಅದರ ಒಂದು ನಿಮಿತ್ತ ಮನೆಗಳಿಗೆ ಕರಪತ್ರಗಳನ್ನು ತಲುಪಿಸಿ ಧ್ಯಾನದ ಒಂದು ಪ್ರಚಾರ ಕಾರ್ಯವನ್ನು ಕೈಗೊಂಡಿದ್ದು ಕೂಡ ಸತ್ಯ. ಹಾಗಾಗಿ ರಾಜಕೀಯ ಒಂದು ಪರಿಕಲ್ಪನೆ ದೃಷ್ಟಿಕೋನದಲ್ಲಿ ಜನರಿಗೂ ಕೂಡ ಉತ್ತಮವಾದ ಒಬ್ಬ ಅಭ್ಯರ್ಥಿ ಮತ ಹಾಕಲಿಕ್ಕೆ ಲಭ್ಯವಾಗಬೇಕು ಅನ್ನೋ ಕಾರಣದಿಂದ ಅದನ್ನು ಮಾಡಿದರು. ಹೀಗಾಗಿ ಈಗ ಪತ್ರಿಜಿಯವರು ಸಾಕ್ರೆಟಿಸ್ ಅಭಿಪ್ರಾಯವನ್ನು ಅನುಮೋದಿಸಿದ್ರು ಅಂತ ನಾನು ಹೇಳ್ತಾ ಇದ್ದೆ. ಗ್ರೀಕ್ ತತ್ವಜ್ಞಾನಿ ಸಾಕ್ರೆಟಿಸ್ ಅವರು ಸಹಸ್ರಾರು ವರ್ಷಗಳ ಹಿಂದೆಯೇ ಈ ಕುರಿತು ಒಂದು ಪ್ರಬಲವಾದ ವಿಚಾರವನ್ನು ಮಂಡಿಸಿದ್ದರು ಅಂತ ಅನ್ನೋದನ್ನು ಪತ್ರಿಜಿಯವರು ಅಧ್ಯಯನದ ಮೂಲಕ ತಿಳ್ಕೊಂಡು ಇದನ್ನು ಎಲ್ರಿಗೂ ತಿಳಿಯಪಡಿಸಿದ್ರು. ಅಂದರೆ ಸಾಕ್ರೆಟಿಸ್ ಹೇಳ್ತಾ ಇದ್ದಂಥ ವಿಚಾರ ಏನು ಅಂತಂದರೆ, ರಾಜ್ಯವನ್ನು ಆಳುವವರು ತತ್ವಜ್ಞಾನಿಗಳ ಆಗಿರಬೇಕು ಅಥವಾ ತತ್ವಜ್ಞಾನಿಗಳೇ ರಾಜ್ಯವನ್ನು ಆಳಬೇಕು ಅಂತ. ಫಿಲಾಸಫರ್ ಕಿಂಗ್ಸ್, ರಾಜರು ಒಂದು ಫಿಲಾಸಫರ್ಗಳಾಗಿರಬೇಕು, ಇಲ್ಲ ಫಿಲಾಸಫರ್ಗಳೇ ರಾಜ್ಯವನ್ನು ಆಳ್ತಕ್ಕಂಥ ಒಂದು ಹೊಣೆಗಾರಿಕೆಯನ್ನು ಹೊಂದಿರಬೇಕು ಅಂತ ಹೇಳಿ. ಸ್ವಾರ್ಥ, ಅಹಂಕಾರ, ಅಜ್ಞಾನದಿಂದ ಮುಕ್ತವಾದಂಥವರು ಇರಬೇಕು, ಸತ್ಯ ಮತ್ತು ಧರ್ಮದ ಅರಿವು ಇರ್ತಕ್ಕಂಥವ್ರು ಇರಬೇಕು, ಅವರೇ ನಿಜವಾದ ತತ್ವಜ್ಞಾನಿಗಳು. ಹಾಗಾದರೆ ಅವರು ಮಾತ್ರ ಒಂದು ಆದರ್ಶ ರಾಜ್ಯವನ್ನು ನಿರ್ಮಿಸೋದಕ್ಕೆ ಸಾಧ್ಯ ಅಂಥೇಳಿ
ಸಾಕ್ರೆಟಿಸ್ ಅವರು ಹೇಳಿದ್ದಾರೆ, ಪತ್ರಿಜಿಯವರು ಅದನ್ನೇ ಹೇಳಿದ್ದಾರೆ. ಅದು ಪತ್ರಿಜಿಯವರ ಖಚಿತವಾದ ಅಭಿಪ್ರಾಯ ಕೂಡ ಅದೇ ಆಗಿತ್ತು. ಈ ಆಶಯವನ್ನು ಆಧುನಿಕ ಯುಗದಲ್ಲಿ ಹೇಗೆ ನಾವು ಜಾರಿಗೊಳಿಸಬೇಕು ಅಂಥೇಳಿ ಆಲೋಚನೆ ಮಾಡಿದಂತಹ ಪತ್ರಿಜಿಯವರು ಅವರಿಗೆ ಒಂದು ಸಂದೇಶ ಬರುತ್ತೆ. ಅಂದರೆ ಈ ಇಂಟರ್ ಗ್ಯಾಲಕ್ಟಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಒಂದು ಏನಿದೆ, ಅಂದರೆ ನಮ್ಮ ಭೂಮಿಯ ಮೇಲೆ ಇರತಕ್ಕಂಥ ಈ ಒಂದು ಮಾನವರ ಜೀವನಕ್ಕೆ ಒಂದು ಮಾರ್ಗದರ್ಶನವನ್ನು ಕೊಡ್ತಾ ಇರತಕ್ಕಂಥ ಒಂದು ಉನ್ನತ ಚೇತನ, ಒಂದು ಉನ್ನತ ಆಡಳಿತ, ಇಂಟರ್ ಗ್ಯಾಲಕ್ಟಿಕ್ ಕಂಟ್ರೋಲಿಂಗ್ ಒಂದು ಫೆಡರೇಷನ್ ಅಂತ ಏನಿದೆ, ಅಲ್ಲಿಂದ ಧ್ಯಾನದಲ್ಲಿ ಧ್ಯಾನಿಗಳಿಗೆ, ಆತ್ಮಜ್ಞಾನಿಗಳಿಗೆ ಈ ರೀತಿ ಸಂದೇಶ ಬರ್ತಾ ಇರುತ್ತೆ. ಪತ್ರಿಜಿಯವರು ಒಂದು ಕಡೆಗೆ ಅವ್ರ ಸಂದರ್ಶನದಲ್ಲಿ ಹೇಳಿದ್ದಾರೆ ಏನಂತಂದರೆ, ನನಗೆ ಈ ಒಂದು ಸಂದೇಶ ಬರ್ತಾ ಇದೆ, ಪಿರಮಿಡ್ ಪಾರ್ಟಿ ಅಂತನೋ ಒಂದು ರಾಜಕೀಯ ಪಾರ್ಟಿಯನ್ನು ಆರಂಭ ಮಾಡಿ ಅಂಥೇಳಿ ನನ್ನ ಒಳಗಡೆಯಿಂದ ಇದು ಮೆಸೇಜ್ ಬರ್ತಾ ಇದೆ ಅಂತ ಹೇಳಿ ಅವರು ಪಿರಮಿಡ್ ಮಾಸ್ಟರ್ಗಳಿಗೆ ಹೇಳಿದಾಗ ಅವರು ಎಲ್ಲರೂ ಕೂಡ ಚರ್ಚೆ ಮಾಡಿ ಆರಂಭದಲ್ಲಿ ಇದನ್ನು ಒಂದು ರಾಜಕೀಯ ಪಕ್ಷವಾಗಿ ನೋಂದಾವಣೆ ಮಾಡಿ ಆ ಒಂದು ನೋಂದಾಯಿತ ರಾಜಕೀಯ ಪಕ್ಷದಿಂದ ಪಿರಮಿಡ್ ಮಾಸ್ಟರ್ಗಳನ್ನು ಅಭ್ಯರ್ಥಿಗಳನ್ನಾಗಿ ಚುನಾವಣೆಗಳನ್ನು ನಿಲ್ಲಿಸ್ತಿದ್ರು. ಈಗ ಚುನಾವಣೆಯಲ್ಲಿ ನಿಂತು ಗೆಲುವನ್ನು ಸಾಧಿಸಬೇಕು ಅಂತನ್ನೋ ವ್ಯಕ್ತಿ ತತ್ವಜ್ಞಾನಿ ಆಗಬೇಕು ಅಂತಂದರೆ ವೈಯಕ್ತಿಕವಾಗಿ ನಾವು ನಮ್ಮ ಸಾಧನೆಗಳನ್ನು ಮಾಡಿರಬೇಕು. ಯಾವುದೋ ಒಂದು ಧಾರ್ಮಿಕ ಹಿನ್ನೆಲೆಯಲ್ಲಿ ಮೌಢ್ಯಗಳ ಒಂದು ಬಲೆಗೆ ಸಿಲುಕಿರ್ತಕ್ಕಂಥವ್ರು, ಅಂದರೆ ಒಂದು ಕುದುರೆಗೆ ಕಡಿವಾಣ ಹೇಗೆ ಹಾಕಿರುತ್ತೆ ಆ ರೀತಿ ನನ್ನದೇ ಹೆಚ್ಚು, ನನ್ನ ಧರ್ಮವೇ ಹಿರಿಯ ಧರ್ಮ, ಮುಂಚೂಣಿಯಲ್ಲಿರ್ತಕ್ಕಂಥ ಧರ್ಮ, ಅದು ಬಿಟ್ಟು ಬೇರೆ ಇದು ಉನ್ನತವಾದ ಒಂದು ಧರ್ಮ ಅಲ್ಲ, ನನ್ನದು ಹೆಚ್ಚುತನ ಅಂತ ಹೇಳಿ ವಾದವನ್ನು ಮಾಡ್ತಕ್ಕಂಥ ಒಂದು ಮನಸ್ಥಿತಿ ಇರತಕ್ಕಂಥ ವ್ಯಕ್ತಿ ಖಂಡಿತವಾಗಲೂ ಕೂಡ ಒಬ್ಬ ಉತ್ತಮ ಆಡಳಿತಗಾರ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ, ಒಬ್ಬ ಉತ್ತಮ ಜನಪ್ರತಿನಿಧಿ ಆಗೋದಕ್ಕೆ ಸಾಧ್ಯವಾಗೋದಿಲ್ಲ. ಆದ್ದರಿಂದ ಧಾರ್ಮಿಕವಾಗಿಯೂ ಕೂಡ ನಮ್ಮ ದೇಶದಲ್ಲಿ ಯಾವುದೇ ಒಂದು ಧರ್ಮವನ್ನು ಪಾಲನೆ ಮಾಡ್ತಕ್ಕಂಥದ್ದು ಧಾರ್ಮಿಕ ದೇಶ ಇದು ಅಲ್ಲ, ಇದು ಜಾತ್ಯತೀತ ಮತ್ತು ಧರ್ಮಾತೀತ ದೇಶ ಅಂತೇಳಿ ನಮ್ಮ ಸಂವಿಧಾನ ಘೋಷಣೆ ಮಾಡಿರೋದ್ರಿಂದ ಇಲ್ಲಿ ಹೆಚ್ಚು ಮಾನವೀಯತೆಗೆ ನಾವು ಬೆಲೆಯನ್ನು ಕೊಡ್ತೇವೆ, ಮನುಷ್ಯತ್ವಕ್ಕೆ ಬೆಲೆಯನ್ನು ಕೊಡ್ತೇವೆ ಹೊರತು ಯಾವುದೇ ಒಂದು ಧರ್ಮಕ್ಕೆ ಇಲ್ಲಿ ಹೆಚ್ಚಿನ ಮಾನ್ಯತೆ ಕೊಡೋದಿಲ್ಲ. ನಮ್ಮ ಧರ್ಮಗಳನ್ನು ಪಾಲನೆ ಮಾಡೋದಕ್ಕೆ ನಾವು ಸ್ವತಂತ್ರರಾಗಿದ್ದೀವಿ, ಅದು ಸರಿಯೇ. ನಮ್ಮ ಧರ್ಮಗಳು ಕೇವಲ ನಮ್ಮ ಮಟ್ಟಕ್ಕೆ ಇರಬೇಕು. ನಾವು ಒಂದು ರಾಜ್ಯಕ್ಕೆ ಬಂದಾಗ, ಒಂದು ಸಮಾಜಕ್ಕೆ ಬಂದಾಗ, ಒಂದು ದೇಶಕ್ಕೆ ಬಂದಾಗ ನಾವು ಧರ್ಮಾತೀತವಾಗಿ ಮಾನವೀಯ ಅಂಶಗಳಿಂದ ನಾವು ಬದುಕಬೇಕು. ಅದರ ಆಯ್ಕೆಯ ಸ್ವಾತಂತ್ರ್ಯ ಪ್ರತಿಯೊಬ್ಬರಿಗೂ ಕೂಡ ಇರಬೇಕು, ಧರ್ಮದ ಆಯ್ಕೆಯಾಗಲಿ ಮತ್ತು ಮಾನವೀಯತೆಯ ಆಯ್ಕೆಯಾಗಲಿ ಅಂತ. ಇಂತಹ ಒಂದು ಧಾರ್ಮಿಕ ಸ್ವಾತಂತ್ರ್ಯದ ಕುರಿತು ಪತ್ರಿಜಿಯವರು ಹೇಳುವಾಗ ನಾವು ಯಾವುದನ್ನೂ ಕೂಡ ಮೌಢ್ಯದಲ್ಲಿ ನಂಬ್ಕೋಬಾರದು. ಅಪ್ಪ ಹಾಕಿದ ಆಲದ ಮರ ಅಂಥೇಳಿ ನಾವು ಪ್ರಶ್ನಿಸದೆ ಎಲ್ಲವನ್ನೂ ಕೂಡ ಒಪ್ಕೊಳ್ಬಾರದು ಅಂತನ್ನೋ ಒಂದು ವೈಜ್ಞಾನಿಕ ಪರಿಕಲ್ಪನೆಯನ್ನು ಪತ್ರಿಜಿಯವರು ಹೊಂದಿರತಕ್ಕಂಥ ಇದನ್ನು ನಾವು ಗಮನಿಸ್ಬೋದಿಲ್ಲಿ. ಪತ್ರಿಜಿಯವರು ಸದಾ ಹೇಳ್ತಿದ್ರು, ಪ್ರಯೋಗಗಳನ್ನು ಮಾಡಿ, ಧರ್ಮದಲ್ಲೂ ಕೂಡ ನೀವು ಪ್ರಯೋಗಗಳನ್ನು ಮಾಡಿ. ವಸುದೈವ ಕುಟುಂಬಕಂ ಅಂಥೇಳಿ ನಮ್ಮ ಸ್ಕ್ರಿಪ್ಚರ್ಸ್, ನಮ್ಮಲ್ಲಿ ಏನು ಉಪನಿಷತ್ತುಗಳಿದೆ, ನಮ್ಮ ವೇದಗಳೇನಿದ್ದಾವೆ, ಪುರಾಣಗಳೇನಿದ್ದಾವೆ, ಎಲ್ಲವೂ ಕೂಡ ಜ್ಞಾನವನ್ನು ಉತ್ತಮವಾಗಿ ನಿರೂಪಣೆ ಮಾಡೋದಕ್ಕೆ ಬರೆದು ಇಟ್ಟಿರ್ತಕ್ಕಂಥದ್ದು. ಮತ್ತು ಅದು ಬರವಣಿಗೆಯಲ್ಲಿ ಬರೋದಕ್ಕಿಂತ ಮುಂಚೆ ಮೌಖಿಕವಾಗಿ ಪರಂಪರೆಯಿಂದ ಬಂದಿರತಕ್ಕಂಥದ್ದು, ಜನ್ರೇಷನ್ನಿಂದ ಜನ್ರೇಷನ್ಗೆ ತಲತಲಾಂತರಗಳಿಂದ ಈ ಜ್ಞಾನ ಬಂದಿರತಕ್ಕಂಥದ್ದು. ಈ ಜ್ಞಾನವನ್ನು ನಾವು ಇಟ್ಕೊಂಡು ನಮ್ಮ ಆಯ್ಕೆಯ ಸ್ವಾತಂತ್ರ್ಯವನ್ನು, ಧರ್ಮದ ಆಯ್ಕೆಯ ಸ್ವಾತಂತ್ರ್ಯವನ್ನು, ಧರ್ಮದ ಅನುಸರಣೆಯ ಸ್ವಾತಂತ್ರ್ಯವನ್ನು, ಮತ್ತು ಯಾವುದೇ ಧರ್ಮದಲ್ಲಿ ಇರತಕ್ಕಂಥ ವೈಚಾರಿಕತೆಯ ಸ್ವಾತಂತ್ರ್ಯವನ್ನು ನಾವು ಸದಾ ಹೊಂದಿರಬೇಕು ಅಂಥೇಳಿ ಪತ್ರಿಜಿಯವರು ಹೇಳ್ತಾಯಿದ್ರು. ಹಾಗಾದರೆ ಈ ಎಲ್ಲ ವಿಚಾರಗಳನ್ನು, ಇಷ್ಟೆಲ್ಲ ಗೊಂದಲಗಳಿದೆಯಲ್ಲ ನಮ್ಮ ದೇಶದಲ್ಲಿ, ನಮ್ಮ ಇತಿಹಾಸದಲ್ಲಿ, ನಮ್ಮ ಚರಿತ್ರೆಯಲ್ಲಿ, ಈ ಎಲ್ಲ ಗೊಂದಲದಿಂದ ಹೆಂಗೆ ಹೊರಗಡೆ ಬರಬೇಕು? ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರಲ್ಲ ಅಂತಂದಾಗ ನಮ್ಮ ಆತ್ಮಜ್ಞಾನವೇ ನನಗೆ ಅತ್ಯಂತ ಉತ್ತಮವಾದ ಮಾರ್ಗದರ್ಶಿ. ಸ್ವತಂತ್ರವಾದ ಆಯ್ಕೆಯನ್ನು ನಾನು ಮಾಡಬೇಕು ಅಂತಂದರೆ ಆತ್ಮಸಾಕ್ಷಿಯನ್ನು ನಾವು ಅನುಸರಣೆ ಮಾಡಿದರೆ ಅದೇ ನಿಜವಾದ ಸ್ವಾತಂತ್ರ್ಯ ಅಂತೇಳಿ ಪತ್ರಿಜಿಯವರು ಹೇಳಿದ್ದಾರೆ. ಹಾಗಾಗಿ ಧಾರ್ಮಿಕ ಸ್ವಾತಂತ್ರ್ಯ ಅಂತಂತಂದರೆ ಆರಂಭದಲ್ಲಿ ನಾವು ನಮ್ಮ ತಂದೆ ತಾಯಿಗಳು ಏನು ಹೇಳ್ಕೊಟ್ಟಿರ್ತಾರೆ ನಮಗೆ, ಆ ಧರ್ಮ ಮಾರ್ಗದಲ್ಲಿ ನಾವು ನಡಿಬೇಕು. ಧರ್ಮ ಅಂತಂದರೆ ಏನು ಅಂತ ಅನ್ನೋದನ್ನೇ ನಾವು ವ್ಯಾಖ್ಯಾನಿಸಬೇಕು. ಬಹಳ ಮುಖ್ಯವಾಗಿ ಧರ್ಮ ಅಂತಂದರೆ ನನ್ನದೇ ಹೆಚ್ಚು ಅಂತ ಹೇಳ್ತಕ್ಕಂಥದ್ದು ಬಹಳ ದೊಡ್ಡ ತಪ್ಪಾಗುತ್ತೆ. ಎಲ್ಲವೂ ಕೂಡ
ಅವರವರ ದೃಷ್ಟಿಕೋನದಲ್ಲಿ ಸರಿಯಾಗಿರ್ತಕ್ಕಂಥದ್ದೇ. ಯಾವುದು ಅಹಿಂಸೆಯನ್ನು, ಯಾವ ಧರ್ಮ ಅಹಿಂಸೆಯನ್ನು ಎತ್ತಿ ಹಿಡಿಯುತ್ತೋ ಅದು ನಿಜವಾದ ಮಾನವೀಯ ಧರ್ಮ. ಯಾವ ಧರ್ಮದಲ್ಲಿ ಒಬ್ಬ ವ್ಯಕ್ತಿಗೆ ವಾಕ್ ಸ್ವಾತಂತ್ರ್ಯ, ಒಬ್ಬ ವ್ಯಕ್ತಿಗೆ ಬದುಕುವ ಸ್ವಾತಂತ್ರ್ಯ ಕೊಡುತ್ತೆ, ಜೀವಿಸುವ ಸ್ವಾತಂತ್ರ್ಯ ಕೊಡುತ್ತೆ, ಅದು ನಿಜವಾದ ಧರ್ಮ. ಈ ಹಿನ್ನೆಲೆಯಲ್ಲಿ ನಮ್ಮ ಸನಾತನ ಧರ್ಮವನ್ನು ನಾವು ಹೇಳೋದಾದರೆ ಭಾಳ ಅತ್ಯಂತ ಋಷಿಮುನಿಗಳು ಆರಂಭದಿಂದ ನಮಗೆ ಆಯ್ಕೆಯ ಸ್ವಾತಂತ್ರ್ಯಗಳನ್ನು ಕೊಟ್ಟಿದ್ದಾರೆ. ಯಾವುದೂ ಕೂಡ ಒತ್ತಡದ ರೀತಿಯಲ್ಲಿ ಹೇರಿರ್ತಕ್ಕಂಥ ವಿಚಾರಗಳು ಇಲ್ಲಿಲ್ಲ. ನಮ್ಮ ಅನುಭವಗಳ ಹಿನ್ನೆಲೆಯಲ್ಲಿ, ಆತ್ಮಾನುಭೂತಿಯ ಹಿನ್ನೆಲೆಯಲ್ಲಿ ವಿಚಾರಗಳನ್ನು ಮಂಡಿಸಿದ್ದಾರೆ. ಒಪ್ಪುವುದು ಬಿಡೋದು ನಿಮ್ಮಿಷ್ಟಕ್ಕೆ ಬಿಟ್ಟದ್ದು ಅಂತಲೇ ಎಲ್ಲ ಯೋಗಿಗಳು ಕೂಡ, ಎಲ್ಲ ಋಷಿಮುನಿಗಳು ಕೂಡ ಹೇಳಿರ್ತಕ್ಕಂಥದ್ದು. ಯಾವುದನ್ನೂ ಕೂಡ ಬಲವಂತವಾಗಿ ಹೇರಿರ್ತಕ್ಕಂಥದ್ದು ಇಲ್ಲಿಲ್ಲ. ಹಾಗಾಗಿ ನಮ್ಮ ದೇಶದಲ್ಲಿ ಇಷ್ಟೊಂದು ದೇವತೆಗಳ ಪರಿಕಲ್ಪನೆ ಬರಬೇಕು ಅಂತಂದರೆ ಈ ಸ್ವಾತಂತ್ರ್ಯವೇ ಬಹಳ ಮುಖ್ಯವಾದ್ದು. ಆಯ್ಕೆ ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯ. ಹಾಗಾಗಿ ಸ್ವಾತಂತ್ರ್ಯದ ಕುರಿತು ನಾವು ಮಾತಾಡುವಾಗ ಧರ್ಮದ ವಿಚಾರ ಬಂದಾಗ ನಮ್ಮ ಆಯ್ಕೆ ನಮಗೆ ಮುಕ್ತವಾಗಿದೆ. ಹಾಗಾಗಿ ಮುಕ್ತವಾದ ಒಂದು ವಾತಾವರಣದಲ್ಲಿ ಬದುಕೋದಕ್ಕೆ, ನಾವು ಮಾನವೀಯತೆ ಗುಣಲಕ್ಷಣಗಳನ್ನು ಬೆಳೆಸ್ಕೊಂಡು ಬದುಕೋದಕ್ಕೆ ಎಲ್ಲಿ ಅವಕಾಶ ಇದೆಯೋ ಅದೇ ನಿಜವಾದ ಧಾರ್ಮಿಕ ಸ್ವಾತಂತ್ರ್ಯ ಆಗುತ್ತೆ. ಇಡೀ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಮಾನವರು ಕೂಡ, ಕೇವಲ ಮಾನವರಷ್ಟೇ ಅಲ್ಲ, ಎಲ್ಲರೂ ಕೂಡ ಸಮಾನರೇ. ಇಲ್ಲಿ ಜಗತ್ತಿನಲ್ಲಿ ಪ್ರಾಣಿ ಸಾಮ್ರಾಜ್ಯ ಇದೆ, ಪಕ್ಷಿ ಸಂಕುಲ ಇದೆ, ಎಲ್ಲ ಜೀವಿಗಳು ಕೂಡ ಇಲ್ಲಿ ಬದುಕಬೇಕು. ಬದುಕು ಮತ್ತು ಬದುಕಲು ಬಿಡು, ಲೀವ್ ಆ್ಯಂಡ್ ಲೆಟ್ ಲೀವ್ ಅಂತನ್ನೋದು ಬಹಳ ಉದಾತ್ತವಾದ ಒಂದು ಮಹಾನ್ ಆದರ್ಶ. ಈ ಆದರ್ಶ ಪಾಲನೆಗೆ ಎಲ್ಲೆಲ್ಲಿ ಆಯ್ಕೆಗಳನ್ನು ಕೊಡ್ತಾರೆ, ಎಲ್ಲೆಲ್ಲಿ ಆಯ್ಕೆಗಳಿರುತ್ತೆ, ಆ ಆಯ್ಕೆಗಳನ್ನು ನಾವು ಮಾಡಿಕೊಂಡು ಮುಂದುವರಿತಾ ಇರತಕ್ಕಂಥದ್ದು ಬಹಳ ಮುಖ್ಯ, ಮುಂದುವರಿಬೇಕಾದಂಥದ್ದು ಬಹಳ ಮುಖ್ಯ. ಸ್ವಾತಂತ್ರ್ಯ, ಸ್ವಇಚ್ಛೆ, ಸ್ವೇಚ್ಛೆ, ಈ ಮೂರು ಪದಗಳ ಒಂದು ವ್ಯಾಖ್ಯಾನಗಳನ್ನು ಹೇಗೆ ಪತ್ರಿಜಿಯವರು ಮಾಡಿದ್ದಾರೆ ಅಂತನ್ನೋ ವಿಚಾರಗಳನ್ನು ಮುಂದಿನ ನನ್ನ ಮಾತುಗಳನ್ನು ನಿರೂಪಣೆ ಮಾಡೋದಕ್ಕೆ ಬಯಸ್ತೇನೆ. ಸ್ವಾತಂತ್ರ್ಯ ಅಂತನ್ನೋದು ಕೇವಲ ರಾಜಕೀಯ ಮತ್ತು ಭೌತಿಕಕ್ಕಷ್ಟೇ ಅಲ್ಲ, ಧಾರ್ಮಿಕಕ್ಕೂ ಅನ್ವಯಿಸುತ್ತೆ ಅಂತನ್ನೋ ಮಾತುಗಳನ್ನು ಹೇಳಿದಂಥ ಪತ್ರಿಜಿಯವರು ತದನಂತರದಲ್ಲಿ ಆಧ್ಯಾತ್ಮಿಕ ಸ್ವಾತಂತ್ರ್ಯದ ಕುರಿತು ಎಷ್ಟು ಸೊಗಸಾಗಿ ಹೇಳ್ತಾರೆ ಅಂತಂದರೆ, ಆಧ್ಯಾತ್ಮ ಅಂತನ್ನೋ ಒಂದು ವ್ಯಾಖ್ಯಾನವೇ ಬೇರೆ, ಧರ್ಮ ಅಂತನ್ನೋ ವ್ಯಾಖ್ಯಾನವೇ ಬೇರೆ. ಧರ್ಮ ಅಂದರೆ ಏನು, ಆಧ್ಯಾತ್ಮ ಅಂತಂದ್ರೇನು? ಧರ್ಮ ಎಲ್ಲಿ ಮುಕ್ತಾಯ ಆಗುತ್ತೋ ಅಲ್ಲಿ ಆಧ್ಯಾತ್ಮ ಆರಂಭ ಆಗುತ್ತೆ ಅಂತನ್ನೋದನ್ನು ಬಹಳ ಚೆನ್ನಾಗಿ ಒತ್ತಿ ಹೇಳಿದ್ದಾರೆ ನಮ್ಮ ಆಧ್ಯಾತ್ಮಿಕ ವಿಜ್ಞಾನಿಗಳು, ಆಧ್ಯಾತ್ಮಿಕ ವ್ಯಕ್ತಿಗಳು, ಆಧ್ಯಾತ್ಮಿಕ ಋಷಿಮುನಿಗಳು ಬಹಳ ವಿಶೇಷವಾಗಿ ನಾನು ಹೇಳ್ಬೋದು. ಧರ್ಮ ಅಂತಂದರೆ ಏನು, ನನ್ನ ಕರ್ತವ್ಯ, ನನ್ನ ಹೊಣೆಗಾರಿಕೆ ಏನಿದೆ, ಪ್ರತಿಯೊಂದು ಕಾರ್ಯಕ್ಷೇತ್ರದಲ್ಲಿ ಧರ್ಮ ಅಂತನ್ನೋದು ಬೇರೆ. ಇವತ್ತು ಇಂಗ್ಲೀಷ್ನ ರಿಲಿಜನ್ ಅಂತನೋ ಒಂದು ಪದಕ್ಕೆ ಧರ್ಮ ಅಂತನ್ನೋದು ಪರ್ಯಾಯ ಅಲ್ಲ ಅಂತ ಹೇಳ್ಬೋದು ನಾವು. ಧರ್ಮ ಅಂತನ್ನೋದಕ್ಕೆ ಭಾಳ ಆಳವಾದ ಒಂದು ಅರ್ಥ ಇದೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ತಾನು ಹುಟ್ಟಿದಂದಿನಿಂದ ಸಾಯುವವರೆಗೂ ಮಾಡಬೇಕಾದಂತಹ ಕರ್ತವ್ಯಗಳೇನಿದೆ ಅದು ಕೂಡ ಲೋಕದ ನಿಯಮದ ಪ್ರಕಾರ ಮಾಡಬೇಕಾದದ್ದು. ಯಾವುದೇ ಜೀವಿಯ ಒಂದು ಬದುಕಿಗೆ, ಅಸ್ತಿತ್ವಕ್ಕೆ ಧಕ್ಕೆ ತರ್ತಕ್ಕಂಥ ಮಾತಿರ್ಬೋದು, ಆಲೋಚನೆ ಇರ್ಬೋದು, ಕೃತಿ ಇರಬಹುದು, ಯಾವುದನ್ನೂ ಕೂಡ ಮಾಡದೆ ತನ್ನತನವನ್ನು ಉಳಿಸ್ಕೊಂಡು ತಾನು ಬದುಕತಕ್ಕಂಥದ್ದು ಮತ್ತು ತನ್ನ ಕೆಲಸ ಕಾರ್ಯಗಳನ್ನು ತಾನು ಯಾಕೆ ಈ ಭೂಮಿ ಮೇಲೆ ಬಂದಿದ್ದಾನೆ ಅಂತನ್ನೋ ಒಂದು ಆತ್ಮಜ್ಞಾನವನ್ನು ಅರಿತುಕೊಂಡು, ಈ ಉದ್ದೇಶವನ್ನು ಅರಿತುಕೊಂಡು ಬದುಕ್ತಕ್ಕಂಥವನೇ ನಿಜವಾದ ಧರ್ಮೀಯ ಅಂತ ಹೇಳ್ಬೋದು ನಾವು. ಧರ್ಮಪಾಲಕ, ಧರ್ಮ ಅನುಸರಣೆ ಮಾಡ್ತಕ್ಕಂಥವನು ಅಂತ ಹೇಳ್ಬೋದು. ಇದನ್ನು ಪತ್ರಿಜಿಯವರು ಬಹಳಷ್ಟು ಸರಿ ಹೇಳ್ತಾರೆ. ಧರ್ಮವನ್ನು ಮೀರಿ ನಾವು ಧರ್ಮಾತೀತರಾಗಿ ಆಧ್ಯಾತ್ಮಿಕ ಮೌಲ್ಯಗಳನ್ನು ಪಾಲನೆ ಮಾಡಬೇಕು. ಅದಕ್ಕಿರ್ತಕ್ಕಂಥದ್ದು ಏಕೈಕ ಮಾರ್ಗ ಅಂತಂತಂದರೆ ಧ್ಯಾನಿಗಳಾಗಬೇಕು. ನಾವು ಪಿರಮಿಡ್ ಧ್ಯಾನವನ್ನು ಮಾಡೋದ್ರ ಮೂಲಕ ನಮ್ಮ ಒಳಗಡೆ ಇರತಕ್ಕಂಥ ಒಂದು ಆಂತರಿಕ ಜ್ಞಾನವನ್ನು ನಾವು ಕೈಗೆ ತೆಗೆದುಕೊಂಡು ನಾವು ಸಾಧಕರಾಗಿ ಲೌಕಿಕದಲ್ಲಿ ಇದ್ದೇ, ಅಂದರೆ ಪ್ರತಿ ನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡ್ತಾ ನಾವು ಆಧ್ಯಾತ್ಮಿಕ ಜೀವಿಗಳಾಗಬೇಕು, ಆಧ್ಯಾತ್ಮಿಕ ಸ್ವಾತಂತ್ರ್ಯವನ್ನು ನಾವು ಅನುಭವಿಸಬೇಕು ಅಂತ ಹೇಳಿದ್ದಾರೆ. ಹಾಗಾದರೆ ನಿಜವಾದ ಆಧ್ಯಾತ್ಮಿಕ ಸ್ವಾತಂತ್ರ್ಯ ಅಂತಂದ್ರೆ ಏನು ಅಂತನ್ನೋದನ್ನು ಹೇಳಬೇಕಾದ್ರೆ ಬುದ್ಧನ ಒಂದು ಉದಾಹರಣೆಯನ್ನು ನಾನು ಹೇಳ್ಬೋದು. ಬುದ್ಧ ಆತ್ಮಜ್ಞಾನವನ್ನು ಪಡೆಯೋದಕ್ಕೆ 500 ಜನ ಗುರುಗಳ ಹತ್ರ ಹೋಗಿ ಆತನಿಗೆ ತೃಪ್ತಿ ಆಗೋದಿಲ್ಲ. ಗುರುಗಳೆಲ್ಲರೂ ಕೂಡ ಅವರವರ ದೃಷ್ಟಿಕೋನದಲ್ಲಿ, ಅವರವರ ಅನುಭವಕ್ಕೆ ತಕ್ಕಂತೆ, ಅವರವರ ಜ್ಞಾನಕ್ಕೆ ತಕ್ಕಂತೆ
ವಿಚಾರಗಳನ್ನು ತಿಳಿಸ್ತಾರೆ. ಆದರೆ ಬುದ್ಧನಿಗೆ ಎಲ್ಲೋ ಒಂದು ಕಡೆಗೆ ಇದಲ್ಲ, ಇದಿಷ್ಟು ಸಾಲಲ್ಲ, ಇರಬಹುದು, ಇದರಿಂದ ಆಚೆ ಇನ್ನೇನೋ ಇದೆ ಅಂತೇಳಿ ಅಂದ್ಕೋತಾ ತಾನೇ ಒಂದು ಕಡೆ ಕೂತು ಉಸಿರಾಟದ ಮೇಲೆ ಗಮನ ಹರಿಸ್ತಾ ಎಲ್ಲ ಆಲೋಚನೆಗಳಿಂದ ಮುಕ್ತವಾಗಿ ತನ್ನ ಎಲ್ಲ ಹಿಂದಿನ ಜನ್ಮಾಂತರದ ತನ್ನ ಎಲ್ಲ ಕೆಲಸಗಳನ್ನು ಕಂಡುಕೊಂಡು ಜ್ಞಾನಿಯಾಗ್ತಾನೆ, ಆತ್ಮಜ್ಞಾನಿಯಾಗ್ತಾನೆ. ಅದು ಆನಾಪಾನಸತಿ ಅಂಥೇಳಿ ಆಗಿನ ಕಾಲಕ್ಕೆ ಪಾಳಿ ಭಾಷೆಯ ಒಂದು ಪದ ಬಳಕೆಗೆ ಬಂತು. ಆನ ಅಂತಂದರೆ ಉಸಿರು ಒಳಗಡೆ ಬರುವಂಥದ್ದು, ಅಪಾನ ಅಂತಂದರೆ ಉಸಿರು ಹೊರಗಡೆ ಹೋಗ್ತಕ್ಕಂಥದ್ದು. ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಇದು ಭಗವದ್ಗೀತೆಯಲ್ಲೂ ಕೂಡ 6ನೇ ಅಧ್ಯಾಯದಲ್ಲಿ 20 ಶ್ಲೋಕಗಳಲ್ಲಿ ಈ ಒಂದು ಉಸಿರಾಟದ ಮೇಲೆ ಗಮನ ಹರಿಸಿ ಮಾಡ್ತಕ್ಕಂಥ ಧ್ಯಾನದ ಬಗ್ಗೆ ವಿವರಣೆ ಇದೆ. ಬುದ್ಧನನ್ನು ನಾವು ಆದಿಧ್ಯಾನಿ ಅಂತ ಕರಿತೇವೆ, ಶಿವನನ್ನು ಆದಿಯೋಗಿ ಅಂತ ಕರಿತೇವೆ. ಯಾಕೆಂತಂದರೆ ಶಿವ ಇಡೀ ಜಗತ್ತಿಗೆ ಯೋಗವನ್ನು ಕೊಟ್ಟಂತಹ ಆದಿಪುರುಷ. ಹಾಗಾಗಿ ಇವತ್ತು ಯಾಕೆ ನಾವು ಬುದ್ಧನ ಆನಾಪಾನಸತಿಯನ್ನು ಆಧಾರವಾಗಿಟ್ಟುಕೊಂಡು ನಾವು ಆಧ್ಯಾತ್ಮಿಕ ಸ್ವಾತಂತ್ರ್ಯ ಅದರ ಕುರಿತು ನಾವು ಹೇಳ್ಬೋದು ಅಂತಂದರೆ, ಬಹಳ ಬೇಗ ಈ ಆಧುನಿಕ ಯುಗದಲ್ಲಿ ಬಹಳ ಬೇಗ ನಾವು ಒಂದು ಆತ್ಮಜ್ಞಾನದ ಒಂದು ಮಾರ್ಗದಲ್ಲಿ ಪ್ರಯಾಣವನ್ನು ವೇಗವಾಗಿ ನಾವು ಸಾಧಿಸಿ ಗುರಿಯನ್ನು ತಲುಪೋದಕ್ಕೆ ಇರತಕ್ಕಂಥ ಸರಳವಾದ ಮಾರ್ಗ ಅಂತಂದರೆ ಇದು ಆನಾಪಾನಸತಿ ಧ್ಯಾನ. ಹಾಗಾಗಿ ನಾವು ನಿತ್ಯ ಜೀವನದಲ್ಲಿ ನಮ್ಮ ಕೆಲಸಗಳನ್ನು ಮಾಡ್ತಾ ನಮ್ಮ ಆಯ್ಕೆಯ ಸ್ವಾತಂತ್ರ್ಯವನ್ನು ಬಳಸಿ ಧ್ಯಾನವನ್ನು ಮಾಡೋಣ ಅಂತನ್ನೋದು ಪತ್ರಿಜಿಯವರ ಒಂದು ಸಂದೇಶ. ಸ್ವಾತಂತ್ರ್ಯದ ಕುರಿತು ನಾವು ಹೇಳೋದಾದರೆ, ನಾವು ಸ್ವತಂತ್ರವಾಗಿ ಆಲೋಚನೆಯನ್ನು ಮಾಡಬೇಕು. ನಾವು ಜನ್ಮಾಂತರಗಳಿಂದ ಹಲವಾರು ಧಾರ್ಮಿಕ ಕ್ರಿಯೆಗಳಲ್ಲಿ ಪತ್ರಿಜಿಯವರು ಅದನ್ನು ಕರ್ಮಕಾಂಡಗಳು ಅಂತ ಹೇಳ್ತಾರೆ. ಕರ್ಮ ಅಂತಂದರೆ ಮಾಡೋ ಕೆಲಸಗಳು. ಕರ್ಮಕಾಂಡ ಅಂತಂತಂದರೆ ಪರಂಪರೆಯಿಂದ ನಾವು ಮಾಡಿಕೊಂಡೇ ಬಂದಿದ್ದೀವಿ. ಅದು ಪೂಜೆ ಇರ್ಬೋದು, ಜಪ, ತಪ, ನಾಮಸ್ಮರಣೆ ಎಲ್ಲವೂ ಸರಿ. ಆದರೆ ಇವೆಲ್ಲವೂ ಕೂಡ ಪ್ರಾಥಮಿಕ ಹಂತದಲ್ಲಿ ಇರ್ತಕ್ಕಂಥದ್ದು, ಪ್ರೈಮರಿ ಲೆವೆಲಲ್ಲಿ ಇರ್ತಕ್ಕಂಥದ್ದು. ಇದು ಬೇಕು, ಬೇಡ ಅಂತ ಯಾರೂ ಹೇಳಿಲ್ಲ. ಆದರೆ ಜನ್ಮಾಂತರಗಳಲ್ಲಿ ಇದನ್ನೇ ನಾವು ಮಾಡಿಕೊಂಡು ಬಂದಿರೋದ್ರಿಂದ ನಮಗೆ ಅಲ್ಲಿ ಆಯ್ಕೆ ಸ್ವಾತಂತ್ರ್ಯ ಅಂತನ್ನೋದು ಇರಲಿಲ್ಲ. ಅನಿವಾರ್ಯವಾಗಿ ನಾವು ಮಾಡಿದ್ದೀವಿ. ಇದು ಆಧುನಿಕ ಯುಗದಲ್ಲಿ ನಾವು ಮುಂದೆ ಬರಬೇಕು ಅಂತಂತಂದರೆ ಬೇರೆ ಬೇರೆ ವೇಗವಾಗಿ ಹೋಗ್ತಕ್ಕಂಥ ಮಾರ್ಗಗಳಲ್ಲಿ ನಾವು ಮಾರ್ಗಗಳನ್ನು ತಿಳ್ಕೊಂಡು ಆ ಮೂಲಕ ನಾವು ಆತ್ಮಜ್ಞಾನವನ್ನು ವೇಗವಾಗಿ ಗಳಿಸೋದಕ್ಕೆ ಇರತಕ್ಕಂಥ ಆಯ್ಕೆಗಳನ್ನು, ಆ ಆಯ್ಕೆ ಸ್ವಾತಂತ್ರ್ಯವನ್ನು ನಾವು ಪಡ್ಕೊಳ್ಬೇಕು ಅಂತೇಳಿ ಹೇಳಿದ್ದಾರೆ. ಹಾಗಾದರೆ ಈ ಯುಗ ಏನಿದೆ, ಹೊಸ ಆಧುನಿಕ ಯುಗ, ಈ ಯುಗ ವೇಗದ ಯುಗ. ಹಾಗಾಗಿ ಆತ್ಮಜ್ಞಾನ ಪಡೆಯುವಂಥ ಮಾರ್ಗಗಳಲ್ಲೂ ಕೂಡ ವೇಗವಾಗಿ ಹೋಗೋದಕ್ಕೆ ಹಲವಾರು ಮಾರ್ಗಗಳಿದ್ದಾವೆ. ಅದರಲ್ಲಿ ಸರಳವಾದ ಮಾರ್ಗ ಅಂತಂದರೆ ಈ ಆನಾಪಾನಸತಿ ಧ್ಯಾನ ವಿಧಾನ ಅಂಥೇಳಿ ಬುದ್ಧನಿಗೆ ಜ್ಞಾನೋದಯ ಆದಂತಹ ಮಾರ್ಗ, ವೈಜ್ಞಾನಿಕವಾದ ಮಾರ್ಗ. ಎಲ್ಲಿ, ಏನು, ಏಕೆ, ಹೇಗೆ ಈ ಆತ್ಮಜ್ಞಾನ ಪಡೆಯುವಂಥ ಮಾರ್ಗದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತಮವಾಗಿ ನಮಗೆ ಉದಾಹರಣೆ ಸಮೇತ ವಿವರಣೆಗಳು ಸಿಗ್ತಕ್ಕಂಥ ಮಾರ್ಗವನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ ಖಂಡಿತವಾಗಲೂ ಕೂಡ ನಾವು ಸ್ವತಂತ್ರವಾಗಿ ಆಧ್ಯಾತ್ಮಿಕ ಪಥದಲ್ಲಿ ಮುನ್ನಡೆಯಬಹುದು ಅಂತನ್ನೋದು ಪತ್ರಿಜಿಯವರ ನಿಲುವು. ಪತ್ರಿಜಿಯವರ ವೈಶಿಷ್ಟ್ಯತೆಗಳನ್ನು ಹೇಳುವಂಥ ಒಂದು ಸಂದರ್ಭದಲ್ಲಿ ನಾನೇನು ಹೇಳ್ಬೋದು, ಯಾರಿಗೂ ಕೂಡ ಅವರು ಬಲವಂತವಾಗಿ ಇದೇ ಮಾರ್ಗ ಮಾಡಬೇಕು, ಇದೇ ಶ್ರೇಷ್ಠ ಅಂತ ಹೇಳಿದವರಲ್ಲ. ಇದು ನಾನು ಅನುಭವಿಸಿ ಆತ್ಮಜ್ಞಾನವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಅಂತ ಪತ್ರಿಜಿಯವರು ಹೇಳಿರುವಂಥದ್ದು. ಅಂದರೆ ಪತ್ರಿಜಿಯವರು ತಮಗೆ ಹೇಗೆ ಆಧ್ಯಾತ್ಮಿಕ ಇದರಲ್ಲಿ ಆತ್ಮಜ್ಞಾನ ಸಿಕ್ತು, ಜ್ಞಾನೋದಯ ಹೇಗಾಯಿತು, ಎನ್ಲೈಟನ್ಮೆಂಟ್ ಹೇಗಾಯಿತು ಅಂತ ಹೇಳುವಾಗ ಈ ಉಸಿರಾಟದ ಮೇಲೆ ಗಮನ ಹರಿಸಿ ಪಡೆದಂತಹ ಒಂದು ಧ್ಯಾನ ವಿಧಾನವೇ ಅತ್ಯಂತ ಸರಳ ಅಂತೇಳಿ ಅವರಿಗೆ ಅನ್ನಿಸಿದ ಮೇಲೆ ಎಲ್ರಿಗೂ ಕೂಡ ಹೇಳ್ತಿದ್ರು, ನೀವೆಲ್ಲರೂ ಕೂಡ ಪ್ರಾಥಮಿಕ ಹಂತದಲ್ಲಿ ಇದ್ದೀರಿ ಅಂತ ಅನಿಸುತ್ತೆ. ಯಾಕೆಂದರೆ ನಾನೂ ಕೂಡ ಎಲ್ಲವನ್ನೂ ಕೂಡ ಮಾಡಿ ಇದಲ್ಲ ಅಂತ ಅನಿಸಿದ ಮೇಲೆ ಬುದ್ಧನ ಮಾರ್ಗಕ್ಕೆ ಬಂದು ಇದನ್ನು ಆತ್ಮಸಾಕ್ಷಾತ್ಕಾರವನ್ನು ಪಡ್ಕೊಂಡಿರೋದು. ಹಾಗಾಗಿ ನೀವು ಕೂಡ ಮಾಡಿ ಅಂಥೇಳಿ ಉಸಿರಾಟದ ಮೇಲೆ ಗಮನ ಹರಿಸಿ ಮಾಡ್ತಕ್ಕಂಥ ಧ್ಯಾನವನ್ನು ಇನ್ನೂ ವೇಗವಾಗಿ ಧ್ಯಾನಸ್ಥ ಸ್ಥಿತಿ ತಲುಪೋದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಅವರು ಪಿರಮಿಡ್ ಶಕ್ತಿಯನ್ನು ಇದಕ್ಕೆ ಸಮ್ಮಿಲಿತಗೊಳಿಸಿ ಆ ಒಂದು ಪ್ರಕ್ರಿಯೆ ವೇಗವಾಗಿ ಸಾಧ್ಯ ಆಗುತ್ತೆ ಅಂತನ್ನೋ ವೈಜ್ಞಾನಿಕತೆಯನ್ನು ಅವರು ನಿರೂಪಣೆ ಮಾಡಿದರು. ಇದು ಪತ್ರಿಜಿಯವರ ವಿಶೇಷ. ಅಂದರೆ ಇಲ್ಲಿ ಕೂಡ ಆಯ್ಕೆ ಇದೆ, ಆಯ್ಕೆ ಸ್ವಾತಂತ್ರ್ಯ ನಿಮಗಿದೆ. ಒಬ್ಬ ಜೀವಿಯಾಗಿ, ಒಬ್ಬ ಮನುಷ್ಯನಾಗಿ ಹುಟ್ಟು ಬಂದ ಮೇಲೆ ಪ್ರಾಣಶಕ್ತಿಯನ್ನು ಗಳಿಸ್ಕೊಳ್ಳೋದಕ್ಕೆ ನೀವು ಕೇವಲ ನಿದ್ರೆಯನ್ನೇ ಮಾಡಿಕೊಂಡಿರ್ಬೋದು. ದಿನಕ್ಕೆ 8 ಗಂಟೆಗಳ ಕಾಲ ಅತ್ಯುತ್ತಮವಾಗಿ ಯಾವುದೇ ಅಡೆತಡೆ ಇಲ್ಲದೆ ಉತ್ತಮವಾದ ನಿದ್ರೆ ಮಾಡದಂತಹ ವ್ಯಕ್ತಿಗೆ ಪ್ರಾಣಶಕ್ತಿ ಸಿಗುತ್ತೆ, ಜೀವಿಸುವಂಥ ಒಂದು ಅವಕಾಶ ಇದೆ.
ಜೀವನವನ್ನು ಆರಾಮಾಗಿ ಸ್ಟ್ರೆಸ್ಸು, ಸ್ಟ್ರೈನು, ಟೆನ್ಷನ್ನು ಅಂದರೆ ಒತ್ತಡ, ಆತಂಕ, ಭಯ ಇವುಗಳ ಗೊಡವೆ ಇಲ್ಲದೆ ನಾವು ಮಾಡಬಹುದು. ಆದರೆ ಇದು ಆಧುನಿಕ ಯುಗದಲ್ಲಿ ನಮಗೆ ನಿದ್ರೆ ಮಾಡಲಿಕ್ಕೆ ಅವಕಾಶಗಳು ಬಹಳ ಕಡಿಮೆ ಆಗೋಗಿದೆ. ಎಲ್ಲ ಕಡೆ ಸ್ಪರ್ಧೆ ಜಾಸ್ತಿ, ನಾವು ಎಲ್ಲ ನಿರೀಕ್ಷಿತ ಫಲಿತಾಂಶವನ್ನೇ ಬಯಸ್ತಾ ಇದ್ದೀವಿ. ವೇಗ ಜಾಸ್ತಿ ಆಗಿದೆ, ಜೀವನದ ವೇಗ. ಹಾಗಾಗಿ ಈ ವೇಗಕ್ಕೆ ತಕ್ಕಂತೆ ನಾವು ಆಯ್ಕೆ ಸ್ವಾತಂತ್ರ್ಯವನ್ನು ಇಟ್ಟುಕೊಂಡು ವೈಜ್ಞಾನಿಕವಾಗಿ ನಾವು ಮುನ್ನಡೆ ಸಾಧಿಸಬೇಕಾದ ಅವಶ್ಯಕತೆ ಇದೆ. ಹಾಗಾಗಿ ಋಷಿಮುನಿಗಳು ಕೂಡ ಈ ಒಂದು ಧ್ಯಾನ ವಿಧಾನವನ್ನು ಕಂಡುಕೊಂಡರು. ತಮ್ಮ ಪ್ರಾಣಶಕ್ತಿಯನ್ನು ಉತ್ತೇಜನ ಮಾಡಿಕೊಂಡು ಪ್ರಾಣಶಕ್ತಿಯನ್ನು ಹೆಚ್ಚಿಸ್ಕೊಳ್ತಕ್ಕಂಥ ತಂತ್ರಗಳಲ್ಲಿ ಕೇವಲ ಮೊದಲು ಮುನಿಗಳಾಗಿ ಅಂದರೆ ಮೌನಿಗಳಾಗಿದ್ದಂಥವರು ಧ್ಯಾನಿಗಳಾದರು, ಧ್ಯಾನಿಗಳು ಋಷಿಗಳಾದರು, ಋಷಿಗಳು ಮಹರ್ಷಿಗಳಾದರು, ಮಹರ್ಷಿಗಳು ಬ್ರಹ್ಮರ್ಷಿಗಳು ಕೂಡ ಆದರು. ಅಂದರೆ ಈ ಧ್ಯಾನ ಸಾಧನೆಯಲ್ಲಿ ಈ ಋಷಿಗಳ ಪರಂಪರೆಯನ್ನು ಅವರು ಉಂಟು ಮಾಡಿದರು. ಆಧುನಿಕ ಯುಗದಲ್ಲಿ ಋಷಿ ಪರಂಪರೆಯನ್ನು ತಂದಂತಹ ಒಂದು ಕೀರ್ತಿ ನಮ್ಮ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ಸಲ್ಲುತ್ತೆ ಅಂತಂದರೆ ಅದು ಅತಿಶಯೋಕ್ತಿ ಅಲ್ಲ ಅಂತ ಅನಿಸುತ್ತೆ ನನ್ನ ದೃಷ್ಟಿನಲ್ಲಿ. ಮಾಸ್ಟರ್ಸ್, ನೀವು ಪಿರಮಿಡ್ ಮೆಡಿಟೇಷನ್ ಚಾನಲ್ ವೀಕ್ಷಕರಾಗಿ ಈ ಒಂದು ವಿಚಾರಗಳಿಗೆ ಪೂರಕವಾಗಿರ್ತಕ್ಕಂಥ ನೂರಾರು ಸಾವಿರಾರು ವಿಡಿಯೋಗಳು ಇವತ್ತು ನಮ್ಮ PMC ಚಾನಲ್ಗಳು, ವಿಶೇಷವಾಗಿ ಅದು ಕನ್ನಡ ಇರ್ಬೋದು, ತೆಲುಗು, ಇಂಗ್ಲೀಷ್, ಹಿಂದಿ ಹಲವಾರು ಚಾನಲ್ಗಳಲ್ಲಿ ನೀವು ನೋಡ್ಬೋದು. ಇವೆಲ್ಲವೂ ಕೂಡ ಒಂದು ಮಾಹಿತಿಯ ಒಂದು ರಾಶಿ, ಆಧ್ಯಾತ್ಮಿಕ ಮಾಹಿತಿಯ ರಾಶಿ. ಅಲ್ಲಿ ಪತ್ರಿಜಿಯವರು ಧ್ಯಾನ, ಸಜ್ಜನ ಸಾಂಗತ್ಯ, ಸತ್ಸಂಗ, ಸಸ್ಯಾಹಾರಿ ಜೀವನ ಕ್ರಮ ಈ ಎಲ್ಲಕ್ಕೂ ಕೂಡ ವಿಶೇಷ ಒತ್ತನ್ನು ಕೊಟ್ಟು ಹೇಳಿದ್ದಾರೆ. ಅಲ್ಲಿ ಎಲ್ಲಿಯೂ ಕೂಡ ನೀವು ಇಂಥದನ್ನೇ ಮಾಡಬೇಕು ಅಂತ ಹೇಳಿ ಅವರು ಆದೇಶವನ್ನು ಕೊಟ್ಟಂಥವರಲ್ಲ. ಇದು ಶ್ರೇಷ್ಠವಾಗಿರ್ತಕ್ಕಂಥ ಮೌಲ್ಯಗಳು, ಆಧ್ಯಾತ್ಮಿಕ ಮೌಲ್ಯಗಳು. ಈ ಮಾರ್ಗದಲ್ಲಿ ನೀವು ನಡೆದರೆ ನಿಮಗೆ ಸಿಗಬೇಕಾದಂತಹ ಎಲ್ಲ ಫಲಿತಾಂಶ ಸಿಗುತ್ತೆ ಅಂತ ಹೇಳಿ ಅವರು ಹೇಳಿದ್ದಾರೆ. ಯಾವುದೂ ಕೂಡ ಕನಿಷ್ಠ ಅಲ್ಲ, ಯಾವುದೂ ಕೂಡ ಗರಿಷ್ಠ ಅಲ್ಲ, ಯಾವುದೂ ಕೂಡ ಅತ್ಯಂತ ಶ್ರೇಷ್ಠ ಅಲ್ಲ. ಆದರೆ ಆಯಾಯ ಕಾಲಘಟ್ಟಗಳಲ್ಲಿ ಇದ್ದಂತಹ ಈ ಒಂದು ಆಧ್ಯಾತ್ಮಿಕ ಏನು ಹೇಳ್ಬೋದು, ಇದನ್ನು ಮಾರ್ಗಗಳು ಆಯಾಯ ಕಾಲಘಟ್ಟಕ್ಕೆ ಸೀಮಿತವಾಗಿದ್ದಂಥದ್ದು. ಈ ಹೊಸ ಯುಗದ ಆಧ್ಯಾತ್ಮಿಕತೆಯಲ್ಲಿ ನಮ್ಮದೇ ಆದಂಥ ಆಯ್ಕೆ ಸ್ವಾತಂತ್ರ್ಯವನ್ನು ನಾವು ಇಟ್ಟುಕೊಂಡು ನಮ್ಮ ಸ್ವಇಚ್ಛೆಯನ್ನು, ಬಹಳ ಮುಖ್ಯವಾಗಿ ಸ್ವಇಚ್ಛೆಯನ್ನು ನಾವು ಬಳಸಬೇಕಾಗತ್ತೆ ಅಂತ ಹೇಳಿದ್ದಾರೆ ಪತ್ರಿಜಿಯವರು. ನಾವು ಕನ್ನಡದಲ್ಲಿ ಒಂದು ಪದವನ್ನು ಹೇಳ್ತೇವೆ, ಈ ಸ್ವಇಚ್ಛೆ ಅಂತಂತಂದರೆ ಅವರವರ ಇಚ್ಛೆ. ನಿಮ್ಮ ಇಚ್ಛೆಗೆ ತಕ್ಕಂತೆ ನೀವು ಬದುಕ್ಬೋದು, ನನ್ನ ಇಚ್ಛೆಗೆ ತಕ್ಕಂತೆ ನಾನು ಬದುಕ್ಬೋದು. ಆದರೆ ನಮ್ಮ ಇಬ್ಬರ ಬದುಕುಗಳು ಇನ್ನೊಬ್ಬ ಜೀವಿಗೆ, ಇನ್ನೊಬ್ಬ ವ್ಯಕ್ತಿಗೆ ಯಾವುದೇ ರೀತಿಯಲ್ಲಿ ತೊಂದರೆಯನ್ನು ಉಂಟು ಮಾಡದೇ ಇದ್ದರೆ ಅದು ನಿಜವಾದ ಆಧ್ಯಾತ್ಮಿಕ ಮಾರ್ಗ ಆಗುತ್ತೆ. ಅದು ವಾಚ್ಯ ಅಂತಂದರೆ ಮಾತಿನಲ್ಲಿ ಕೂಡ ತೊಂದರೆ ಆಗಬಾರ್ದು, ನಮ್ಮ ಆಲೋಚನೆಯಲ್ಲೂ ತೊಂದರೆ ಆಗಬಾರ್ದು, ನಮ್ಮ ಕೃತಿಯಲ್ಲೂ ಕೂಡ ತೊಂದರೆ ಆಗಬಾರ್ದು ಬೇರೆಯವ್ರಿಗೆ. ಅಂದರೆ ಇನ್ನೊಬ್ಬರಿಗೆ ನಮ್ಮ ಆಲೋಚನೆಗಳು, ನಮ್ಮ ಕೆಲಸಗಳು ಮತ್ತು ನಮ್ಮ ಜ್ಞಾನ ಪರೋಪಕಾರಕ್ಕೆ ಮೀಸಲಾಗಿದ್ದಾಗ ಅದು ನಿಜವಾದ ಆಧ್ಯಾತ್ಮಿಕ ಪಥ ಆಗುತ್ತೆ. ಕೇವಲ ಇಲ್ಲಿ ಸ್ವಾರ್ಥಕ್ಕೆ ನಾವು ಬದುಕುವಂಥದ್ದಲ್ಲ, ಪರೋಪಕಾರಕ್ಕೆ ನಾವು ಬದುಕಬೇಕು. ಅದು ನಿಜವಾದ ಆಧ್ಯಾತ್ಮಿಕ ಮಾರ್ಗ ಅಂತ ಅನ್ನಿಸ್ಕೊಳ್ಳುತ್ತೆ. ಇಲ್ಲಿ ಆಯ್ಕೆ ಸ್ವಾತಂತ್ರ್ಯ ನಿಮಗೆ ಬಿಟ್ಟದ್ದು. ಜನ್ಮ ಜನ್ಮಗಳು ನಾವು ಇಲ್ಲಿ ಹುಟ್ಟು ಬರ್ತಾ ಇದ್ದೇವೆ. ಕೇವಲ ತಿಂದು ಉಂಡು ಮಲಗಿ ಸಂಸಾರವನ್ನು ಮಾಡಿ ಇಲ್ಲಿ ಜನಸಂಖ್ಯೆಯನ್ನು ಹೆಚ್ಚಿಸಿ ನಾವು ಮತ್ತೆ ಮರಳಿ ಬಂದಂತಹ ಊರಿಗೆ ವಾಪಸ್ ಹೋಗುವಂಥದ್ದಲ್ಲ. ಇದು ನಮ್ಮ ಉದ್ದೇಶ ಅಲ್ಲ ಅಂತಂದಾಗ, ಹಾಗಾದರೆ ಏನು ನಮ್ಮ ನಿಜವಾದ ಉದ್ದೇಶ, ನಮ್ಮ ಜೀವನದ ಉದ್ದೇಶ ಏನು ಅಂತಂದಾಗ ಅಲ್ಲಿ ಆಯ್ಕೆ ಸ್ವಾತಂತ್ರ್ಯ ಬರುತ್ತೆ. ನಾವು ಆರಂಭದಲ್ಲಿ ಶಿಕ್ಷಣವನ್ನು ಪಡಿತೇವೆ ಬಾಲ್ಯದಲ್ಲಿ, ಮತ್ತು ಸರಿ ತಪ್ಪುಗಳು ಯಾವುದು ಅಂತ ಗೊತ್ತಾಗುತ್ತೆ. ಆಮೇಲೆ ಒಳ್ಳೆಯದು ಕೆಟ್ಟದ್ದು ಅಂತ ಅನ್ನೋದನ್ನು ನಮಗೆ ಹೇಳಿಕೊಡಲಾಗುತ್ತೆ. ಆದರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಒಳ್ಳೆಯದು ಕೆಟ್ಟದ್ದು ಅನ್ನೋ ಪರಿಕಲ್ಪನೆಗೆ ವ್ಯತ್ಯಾಸ ಆಗುತ್ತೆ ಹೊರತು ಸರಿ ತಪ್ಪುಗಳು ಅಂತ ಅನ್ನೋದು ವ್ಯಕ್ತಿಯಿಂದ ವ್ಯಕ್ತಿಗೆ ಅದು ವ್ಯತ್ಯಾಸ ಆಗೋದಿಲ್ಲ. ಪತ್ರಿಜಿಯವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಲೋಕದ ನಿಯಮ ಅಂತ ಅನ್ನೋದು ಒಂದಿದೆ, ಬ್ರಹ್ಮಾಂಡದ ನಿಯಮ. ಈ ಲೋಕದ ಭೂಮಿಯಲ್ಲಿರ್ತಕ್ಕಂಥ ಲೋಕ ನಿಯಮಗಳ ಪ್ರಕಾರ ಸರಿ ತಪ್ಪುಗಳು ಇದ್ದಾವೆ ಹೊರತು ಇಲ್ಲಿ ಒಳ್ಳೆಯದು ಕೆಟ್ಟದ್ದು ಅಂತ ಇಲ್ಲ. ಒಬ್ಬ ವ್ಯಕ್ತಿಗೆ ಒಳ್ಳೆಯದು ಅಂತ ಅನಿಸಿದ್ದು ಇನ್ನೊಬ್ಬ ವ್ಯಕ್ತಿಗೆ ಕೆಟ್ಟದಾಗ್ಬೋದು. ಉದಾಹರಣೆಗೆ ಹೇಳ್ತಾರೆ ಪತ್ರಿಜಿಯವರು, ಮಾಂಸಾಹಾರ ಅಂತ ಅನ್ನೋದೇನಿದೆ ಅದು ಇವತ್ತು ವಿಷಾಹಾರ ಆಗಿದೆ. ಮೊದಲು ಪಾಪಾಹಾರ ಅಂತ ಹೇಳ್ತಿದ್ರು ಅದನ್ನು. ಪುಣ್ಯ ಪಾಪಗಳು, ಪಾಪ ಪುಣ್ಯಗಳ ಲೆಕ್ಕಾಚಾರದಲ್ಲಿ ಒಂದು ಪ್ರಾಣಿಗೆ ಹಿಂಸೆಯನ್ನು ಕೊಟ್ಟು ನಮ್ಮ ಆಹಾರವನ್ನು ಮಾಡ್ಕೊಳ್ಳೋವಂಥದ್ದು
ಎಂತಹ ಒಂದು ಪಾಪ ಕಾರ್ಯ ಅಂತ ಅನ್ನೋದು ಪತ್ರಿಜಿಯವರು ಹೇಳಿದ್ದಾರೆ. ಆದರೆ ಅದನ್ನು ನಾವು ಆಲೋಚನೆಯಲ್ಲೂ ತೆಗೆದುಕೊಂಡಿಲ್ಲ, ಸಹಜವಾಗಿ ಅದನ್ನು ನಾವು ಮಾಡ್ತಾ ಬಂದಿದ್ದೇವೆ. ಇದನ್ನು ಆಲೋಚನೆ ಮಾಡೋದಾದರೆ ಸರಿ ತಪ್ಪುಗಳು ಯಾವುದು? ಲೋಕದ ನಿಯಮದಲ್ಲಿ ಎಲ್ಲ ಜೀವಿಗಳು ಕೂಡ ಇಲ್ಲಿ ಹುಟ್ಟು ಬಂದಿರುವಂಥದ್ದು, ಅವಕ್ಕೆ ಆದಂಥ ಆಯ್ಕೆ ಸ್ವಾತಂತ್ರ್ಯ ಇದೆ. ಆಯ್ಕೆಯನ್ನು ಮಾಡಿಕೊಂಡು ಇಲ್ಲಿ ಹುಟ್ಟು ಬಂದಿರತಕ್ಕಂಥ ಈ ಜೀವಿಗಳಿಗೆ ಬದುಕೋದಕ್ಕೆ ನಾವು ಬಿಡಬೇಕು. ಮನುಷ್ಯರಾಗಿ ಪ್ರಜ್ಞೆಯ ಮಟ್ಟ ಹೆಚ್ಚಿರ್ತಕ್ಕಂಥವರು ಪ್ರಜ್ಞೆಯ ಮಟ್ಟ ಕಡಿಮೆ ಇರತಕ್ಕಂಥ ಪ್ರಾಣಿಗಳನ್ನು ಶೋಷಣೆ ಮಾಡೋದು ಮತ್ತು ಕೊಲ್ಲುವಂಥದ್ದು, ಕೊಂದು ಆಹಾರವನ್ನು ಪಡ್ಕೊಳ್ಳುವಂಥದ್ದು ಅದು ಈ ಲೋಕದ ನಿಯಮಕ್ಕೆ ವಿರುದ್ಧವಾದ್ದು. ಇಲ್ಲಿ ಆಯ್ಕೆಯನ್ನು ನಾವು ಮಾಡಿಕೊಳ್ಬೇಕಾಗತ್ತೆ. ನಮ್ಮ ಆಯ್ಕೆ ಸ್ವಾತಂತ್ರ್ಯ ಯಾವುದಿರಬೇಕು ಅಂತಂದರೆ ಸರಿಯಾದ ಮಾರ್ಗವನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು ಅಂಥೇಳಿ ಆಧ್ಯಾತ್ಮಿಕ ಪಥದಲ್ಲಿ ಆಯ್ಕೆ ಸ್ವಾತಂತ್ರ್ಯವನ್ನು ಕೂಡ ಮುಕ್ತವಾಗಿ ಇಟ್ಟು ಸರಿಯಾದ ಪಥ ಯಾವುದು ಅಂಥೇಳಿ ಪತ್ರಿಜಿಯವರು ಬಹಳ ಚೆನ್ನಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಈ ಒಂದು ಆಯ್ಕೆ ಸ್ವಾತಂತ್ರ್ಯದಲ್ಲಿ ಒಂದು ಪರಿಕಲ್ಪನೆ ಬಹಳ ವಿಶೇಷವಾಗಿ ನನಗೆ ನೆನಪು ಬರ್ತಾ ಇದೆ. ಪತ್ರಿಜಿಯವರು ಹೇಳ್ತಾರೆ, ಸ್ವಇಚ್ಛೆ ಅಂತನ್ನೋದು ಈ ಭೂಮಿಯಲ್ಲಿ ಇರತಕ್ಕಂಥ ವಿಶೇಷವಾದ ಸವಲತ್ತು. ಮನುಷ್ಯನಿಗೆ ಇರತಕ್ಕಂಥದ್ದು ವಿಶೇಷವಾದ ಸವಲತ್ತು ಏನು ಅಂತಂದರೆ ಸ್ವಇಚ್ಛೆ. ನಿನ್ನ ಇಚ್ಛೆಯ ಪ್ರಕಾರ ನೀನು ಬದುಕೋದಕ್ಕೆ ಇಲ್ಲಿ ಅವಕಾಶ ಇದೆ, ಈ ಭೂಮಿಯಲ್ಲಿ ಇದೆ. ಆಲೋಚನೆಯನ್ನು ಮಾಡ್ತಕ್ಕಂಥ ಶಕ್ತಿ ಚೈತನ್ಯವನ್ನು ನಾವು ಗಳಿಸ್ಕೊಂಡು ಬಂದಿದ್ದೇವೆ. ಈ ಭೂಮಿಗೆ ಬಂದಂತಹವರು ಎಲ್ಲರೂ ಕೂಡ ಅವತಾರ ಪುರುಷರೇ, ಮೇಲಿನಿಂದ ಬಂದಿರತಕ್ಕಂಥ ಪ್ರಯಾಣಿಕರೇ. ಆದರೆ ಮೇಲಿನಿಂದ ಇಲ್ಲಿ ಬಂದ ಮೇಲೆ ಈ ದೇಹವನ್ನು ನಾವು ದೋಣಿಯನ್ನಾಗಿ ಮಾಡಿಕೊಂಡು ನಮ್ಮ ಆತ್ಮದ ಪ್ರಯಾಣವನ್ನು ಈ ಭೂಮಿಯಲ್ಲಿ ಮುಂದುವರಿಸ್ತೇವೆ, ಆತ್ಮಜ್ಞಾನವನ್ನು ಪಡ್ಕೊಳ್ತೇವೆ. ಮತ್ತು ಹಲವಾರು ಸಂಬಂಧಗಳ ಮೂಲಕ ಮತ್ತು ಪ್ರಯಾಣಗಳ ಮೂಲಕ, ಅಧ್ಯಯನಗಳ ಮೂಲಕ, ಪ್ರಯೋಗಗಳ ಮೂಲಕ ಜ್ಞಾನವನ್ನು ಗಳಿಸ್ತೀವಿ. ಬಹಳ ಮುಖ್ಯವಾಗಿ ಭೂಮಿಗೆ ಬರ್ತಕ್ಕಂಥ ಉದ್ದೇಶವೇ ನಮ್ಮ ಆತ್ಮೋದ್ಧಾರವನ್ನು ಮಾಡಿಕೊಳ್ತಕ್ಕಂಥದ್ದು ಜ್ಞಾನದ ಮಾರ್ಗದ ಮೂಲಕ. ಆದರೆ ಬಹಳಷ್ಟು ಜನ ಭಕ್ತಿ ಮಾರ್ಗವೂ ಕೂಡ ಇಲ್ಲಿ ನಾವು ಅನುಸರಣೆ ಮಾಡ್ಕೊಂಡು ಬಂದಿದ್ದೇವೆ. ಭಕ್ತಿ ಮಾರ್ಗ ಅಂತನ್ನೋದು ಬಹಳ ಶೈಶವಾತ್ಮಕ ಒಂದು ವ್ಯವಸ್ಥೆ ಹಂತದಲ್ಲಿ ಇರುವಂಥ ಒಂದು ವ್ಯವಸ್ಥೆ. ಹಾಗಾಗಿ ಅಲ್ಲಿ ನಾವು ದೇವರ ಪರಿಕಲ್ಪನೆ, ದೇವರ ರೂಪ, ಆಕಾರ, ನಾಮಜಪ ಇವೆಲ್ಲವೂ ಕೂಡ ಪ್ರಾಥಮಿಕ ಹಂತದಲ್ಲಿ ಇರ್ತಕ್ಕಂಥದ್ದು. ಆ ಹಂತವನ್ನು ದಾಟಬೇಕು. ನಾವು ಜನ್ಮಾಂತರಗಳಿಂದ ನಾವು ಅದನ್ನೇ ಮಾಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ನಾವು ಇನ್ನೂ ಉನ್ನತವಾದ ಮಟ್ಟಕ್ಕೆ ಬಂದು ಸ್ವತಃ ನಾವೇ ದೇವರುಗಳು ಅಂತನ್ನೋದನ್ನು ಅರಿತುಕೊಳ್ಳುವಂಥ ಒಂದು ಮಾರ್ಗದಲ್ಲಿ ಬಂದು ನಮ್ಮನ್ನು ನಾವು ಅರಿತುಕೋಬೇಕು ಅಂತಂತಂದರೆ ನಾವು ಧ್ಯಾನವನ್ನು ಮಾಡಬೇಕು. ನಾವು ಯಾಕೆ ಈ ಭೂಮಿ ಮೇಲೆ ಬಂದಿದ್ದೇವೆ ಅಂತ ನಾವು ತಿಳ್ಕೊಳ್ಬೇಕು ಅಂತೇಳಿ ಪತ್ರಿಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಈ ಆಯ್ಕೆ ಸ್ವಾತಂತ್ರ್ಯ ಅಂತಂದಾಗ ಸ್ವ ಇಚ್ಛೆ, ನಿನಗೆ ಇಚ್ಛಿಸಿದ್ರೆ ನೀನು ಮಾಡಪ್ಪ, ಸರಿ ಅಂತ ಅನಿಸಿದ್ರೆ ನೀನು ಮಾಡು ಅಂಥೇಳಿ ಅವರು ಯೋಗ ಪರಂಪರೆ ಅಂತನ್ನೋ ಪರಿಕಲ್ಪನೆಯಲ್ಲಿ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಜನ್ಮಾಂತರಗಳಿಂದ ನಾವು ಇದನ್ನೇ ಮಾಡ್ಕೊಂಡು ಬಂದಿದ್ದೀವಿ. ಆದ್ದರಿಂದ ಕನಿಷ್ಠ ಈ ಜನ್ಮದಲ್ಲಾದರೂ ನಾವು ನೇರ ಧ್ಯಾನ ಮಾರ್ಗಕ್ಕೆ ಬಂದು ಯೋಗದಲ್ಲಿ ಅದು 7ನೇ ಮೆಟ್ಟಿಲಾಗಿರ್ತಕ್ಕಂಥ ಈ ಧ್ಯಾನ ಮಾರ್ಗಕ್ಕೆ ಬಂದರೆ ಅದರ ಹಿಂದೆ ಧ್ಯಾನ ಮಾಡ್ತಾ ಮಾಡ್ತಾ ಧ್ಯಾನದ ಫಲಿತಾಂಶವಾಗಿ ನಮಗೆಲ್ಲವೂ ಕೂಡ ಸಿಗುತ್ತೆ. ಅಂದರೆ ಏನು ಈ ಯಮ ನಿಯಮಗಳೇನಿದೆ, ಆಸನ ಪ್ರಾಣಾಯಾಮ ಏನಿದೆ, ಇಂಥದ್ದೆಲ್ಲವನ್ನೂ ಮಾಡೋದರಿಂದ ನಮಗೇನು ಲಭ್ಯವಾಗುತ್ತೆ, ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಮತ್ತು ಆತ್ಮಜ್ಞಾನ ಇವೆಲ್ಲವೂ ಕೂಡ ಧ್ಯಾನ ಮಾರ್ಗದಲ್ಲಿ ಸಿಗುತ್ತೆ ಅಂಥೇಳಿ ಪತ್ರಿಜಿಯವರು ಹೇಳಿದ್ದಾರೆ. ಹಾಗಾಗಿ ಆಯ್ಕೆ ಸ್ವಾತಂತ್ರ್ಯ ನಿಮಗೆ ಬಿಟ್ಟಿದ್ದು, ಸ್ವಇಚ್ಛೆ ನಿಮ್ಮ ಇಚ್ಛೆಗೆ ಬಿಟ್ಟದ್ದು. ನೀವು ಇಚ್ಛಿಸಿದ್ರೆ ಇದನ್ನು ಮಾಡಿ, ಇಲ್ಲ ಅಂತಂದರೆ ಪರಂಪರೆಯಲ್ಲಿ ನೀವು ಬಂದು ಹೋಗೋದಾದರೆ, ಜನ್ಮ ಪರಂಪರೆಯಲ್ಲಿ ಬಂದು ಹೋಗೋದಾದರೆ ನಿಮ್ಮ ಇಷ್ಟ ಅದು ಅಂತ ಹೇಳಿ ಬಿಟ್ಟಿದ್ದಾರೆ. ಈ ಸ್ವಇಚ್ಛೆ ಅಂತ ಹೇಳಿದಾಗ ಈ ಭೂಮಿ ಮೇಲೆ ನಾವು ಬದುಕೋವಾಗ ಆಯ್ಕೆ ಸ್ವಾತಂತ್ರ್ಯ ನಮಗಿದ್ದಾಗ ಹೇಗೆ ಬದುಕಬೇಕು, ಎಲ್ಲಿ ಬದುಕಬೇಕು ಎಂಥ ಆಯ್ಕೆ ಸ್ವಾತಂತ್ರ್ಯ ನಮಗಿದೆ. ಆದರೆ ಆಲೋಚನೆಯನ್ನು ಮಾಡಿ ನಾವು ಆಯ್ಕೆಯನ್ನು ಮಾಡಿಕೊಳ್ಬೇಕು. ಪತ್ರಿ ಸರ್ ಒಂದು ಸರಿ ಹೇಳ್ತಾಯಿದ್ರು, ನೋಡಯ್ಯ ನೀನು ಕೊಲೆ ಮಾಡಬೇಕು ಒಬ್ಬನಿಗೆ ಅಂತನ್ನೋಷ್ಟು ಸಿಟ್ಟು ಬರುತ್ತೆ ನಿನಗೆ ಅಂತಂತಂದರೆ ಕೊಲೆ ಮಾಡು, ನಿನಗೆ ಕೊಲೆ ಮಾಡೋದಕ್ಕೆ ಸ್ವಾತಂತ್ರ್ಯ ಇದೆ, ಯಾರೂ ನಿನಗೆ ಅಡ್ಡಿ ಬರೋದಿಲ್ಲ, ಮಾಡು. ಆದರೆ ತತ್ಪರಿಣಾಮ ಕಾನ್ಸಿಕ್ವೆನ್ಸಸ್ ಅದನ್ನು ಆಲೋಚನೆ ಮಾಡು ಅಂತ ಹೇಳ್ತಿದ್ರು. ಅಂದರೆ ಆಲೋಚನೆಯಲ್ಲಿಯೂ ಕೂಡ ನಾವು ಇನ್ನೊಬ್ರಿಗೆ ತೊಂದರೆ ಕೊಡಬಾರದು ಅಂತನ್ನೋದು ಈ ಲೋಕದ ನಿಯಮ. ಆದರೆ ನಮಗೆ ನಮ್ಮ ಒಳಗಡೆ ಇರತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ಇವೆಲ್ಲವೂ ಕೂಡ ನಮ್ಮನ್ನು ಪ್ರಚೋದಿಸ್ತವೆ, ಅಜ್ಞಾನದ ಕಡೆ ಎಳ್ಕೊಂಡು ಹೋಗುತ್ತೆ. ಅಜ್ಞಾನ ಈಗಾಗಲೇ ಇರುತ್ತೆ ನಮ್ಮಲ್ಲಿ, ನಾವು ಜ್ಞಾನದ ಕಡೆ ಹೋಗಬೇಕು ಅಂತ ಇರ್ತೀವಿ. ಆದರೆ ಈ ಲೋಕ, ಈ ಭೂಮಿ ಇರೋ ಈ ಒಂದು ಸೆಟಪ್ ಏನಿದೆ ಈ ಭೂಮಿಯಲ್ಲಿ ಅದು ನಮಗೆ ಬಿಟ್ಕೊಡೋದಿಲ್ಲ, ನಮ್ಮನ್ನು ಎಳೆಯುತ್ತೆ, ಇವೆಲ್ಲವೂ ಕೂಡ ಎಳೆಯುತ್ತೆ. ಇದನ್ನು ಮೀರಿ ಹೋಗ್ತಕ್ಕಂಥದ್ದೇ ಈ ಭೂಮಿಯಲ್ಲೇ ನಾವು ಹುಟ್ಟಿ ಬಂದಿರತಕ್ಕಂಥ ಉದ್ದೇಶ.
ಇದನ್ನು ಮೀರಬೇಕು. ಅದಕ್ಕೆ ನಮಗೆ ಆಯ್ಕೆ ಸ್ವಾತಂತ್ರ್ಯ ಇದೆ. ಅದಕ್ಕೆ ಆಲೋಚನೆ ಮಾಡು, ಯಾವುದೇ ಕೆಲಸ ಮಾಡೋಕ್ಕೆ ಮುಂಚೆ ಆಲೋಚನೆ ಮಾಡು ಅಂತ ಹೇಳ್ತಾರೆ. ಕೊಲೆ ಮಾಡಬೇಕು, ಒಬ್ಬನಿಗೆ ಮರ್ಡರ್ ಮಾಡಬೇಕು ಅಂತ ಬಂತು, ಸಿಟ್ಟಲ್ಲಿ ಮರ್ಡರ್ ಮಾಡಿಬಿಡ್ತೀವಿ. ಆದರೆ ಆ ಮರ್ಡರ್ ಮಾಡಿದ್ಮೇಲೆ ನಮ್ಮ ಸ್ವಾತಂತ್ರ್ಯವೇ ಕಳೆದೋಗುತ್ತೆ, ವ್ಯಕ್ತಿಗತ ಸ್ವಾತಂತ್ರ್ಯ ಕಳೆದೋಗುತ್ತೆ. ಯಾಕೆ? ನಾವು ಇಲ್ಲಿ ಮಾಡಿರ್ತಕ್ಕಂಥದ್ದು ಭೂಮಿಯಲ್ಲಿ ಮನುಷ್ಯನೇ ಮಾಡಿರ್ತಕ್ಕಂಥ ಕಾನೂನಿನ ಪ್ರಕಾರ ಇನ್ನೊಬ್ಬ ಮನುಷ್ಯನಿಗೆ ನಾವು ಕೊಲೆ ಮಾಡ್ತಕ್ಕಂಥ ಅಪರಾಧ ಮಾಡಿದ್ರೆ ನಮಗೆ ಜೈಲು ಶಿಕ್ಷೆ ಆಗುತ್ತೆ. ಜೈಲಲ್ಲಿ ಹೋದಾಗ ನಮಗೆ ವಾಕ್ ಸ್ವಾತಂತ್ರ್ಯವೂ ಇರೋದಿಲ್ಲ, ವೈಯಕ್ತಿಕ ಬದುಕಿನ ಸ್ವಾತಂತ್ರ್ಯವೂ ಇರೋದಿಲ್ಲ. ಕೇವಲ ಜೀವಿಸುವ ಸ್ವಾತಂತ್ರ್ಯವನ್ನು ಮಾತ್ರ ಕೊಡ್ತಾರೆ. ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಹೊತ್ತಿಗೆ ಒಂದಷ್ಟು ಊಟ ಅಷ್ಟೇ. ಈ ಶಿಕ್ಷೆಯನ್ನು ಮನುಷ್ಯರೇ ಯಾಕೆ ಮಾಡ್ಕೊಂಡಿದ್ದಾರೆ ಅಂತಂದರೆ, ಸ್ವಾತಂತ್ರ್ಯ ಅಂತನ್ನೋದರ ಮಹತ್ವ ಏನು ಅಂತ ತಿಳಿಯೋದಕ್ಕೆ ಮತ್ತು ಮನಃ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಬಂಧನ, ಜೈಲು ಶಿಕ್ಷೆ ಅಂತನ್ನೋದನ್ನು ಮನುಷ್ಯನೇ ಮಾಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಪತ್ರಿಜಿಯವರು ಯಾವತ್ತೂ ಹೇಳ್ತಾರೆ, ಯಾವುದೇ ಕೆಲಸವನ್ನು ಮಾಡೋಕ್ಕೆ ಮುಂಚೆ ಸಿಟ್ಟಿನ ಕೈಗೆ ನಮ್ಮ ಕೆಲಸವನ್ನು ಅಂದರೆ ನಮ್ಮನ್ನು ನಾವು ತುತ್ತಾಗೋದಕ್ಕೆ ಮುಂಚೆ, ಸಿಟ್ಟಿಗೆ ತುತ್ತಾಗೋಕ್ಕೆ ಮುಂಚೆ ನಾವು ನಿಧಾನವಾಗಿ ಆಲೋಚನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ನಮ್ಮ ಇಚ್ಛೆಯ ಪ್ರಕಾರ ಆಯ್ಕೆ ಮಾಡ್ಕೊಂಡು ಹೋಗ್ಬೋದು. ತತ್ಪರಿಣಾಮಗಳನ್ನು ನಾವು ಆಲೋಚನೆ ಮಾಡೋದಾದರೆ ಮಾತ್ರ ನಾವು ಭಾಳ ಎಚ್ಚರಿಕೆಯಿಂದ ಈ ಭೂಮಿಯಲ್ಲಿ ಬದುಕಬಹುದು. ಇಲ್ಲ ಅಂತಂತಂದರೆ ನಾವು ನಮ್ಮ ಸ್ವಾತಂತ್ರ್ಯವನ್ನು ಕಳ್ಕೊಳ್ತೀವಿ. ಸ್ವಇಚ್ಛೆ ಬೇರೆ, ಸ್ವೇಚ್ಛೆ ಬೇರೆ. ಸ್ವೇಚ್ಛೆ ಅಂತಂತಂದರೆ ಮುಂದಿನ ಪರಿಣಾಮಗಳು ಏನಾಗುತ್ತೋ ಅದ್ರ ಬಗ್ಗೆ ಆಲೋಚನೆಯೇ ಮಾಡದೆ ಮನಸ್ಸಿಗೆ ಬಂದಂಥದ್ದನ್ನೇ ಮಾಡೋದು. ಸ್ವಇಚ್ಛೆ ಅಂತಂತಂದರೆ ಹಲವಾರು ಆಯ್ಕೆಗಳಲ್ಲಿ, ಒಳ್ಳೊಳ್ಳೆಯ ಆಯ್ಕೆಗಳಲ್ಲಿ ಯಾವ ಮಾರ್ಗ ಒಳ್ಳೆಯದು ಅಂತೇಳಿ ನನಗನ್ನಿಸುತ್ತೋ ಆ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡೋದು ಸ್ವಇಚ್ಛೆ, ಆಧ್ಯಾತ್ಮಿಕ ಸ್ವಾತಂತ್ರ್ಯ. ಆ ಆಧ್ಯಾತ್ಮಿಕ ಸ್ವಾತಂತ್ರ್ಯದಲ್ಲಿ ಯಾರದೇ ಬಲವಂತದ ಒಂದು ಪ್ರಕ್ರಿಯೆ ಇಲ್ಲ. ಇದು ಬಹಳ ಚೆನ್ನಾಗಿ ಸ್ವಇಚ್ಛೆ, ಸ್ವೇಚ್ಛೆ ಮತ್ತು ಸ್ವಾತಂತ್ರ್ಯ ಈ ಮೂರೂ ಪದಗಳಿಗೆ ಹಲವಾರು ವ್ಯತ್ಯಾಸಗಳು ಇದೆ ಅಂತನ್ನೋದು ಪತ್ರಿಜಿಯವರು ಬಹಳ ಚೆನ್ನಾಗಿ ನಿರೂಪಣೆಯನ್ನು ಮಾಡಿ ಹೇಳ್ತಾರೆ. ಈ ಸ್ವಾತಂತ್ರ್ಯ, ಸ್ವಇಚ್ಛೆ ಅಂತ ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ನಾವು ಫ್ರೀ ವಿಲ್ ಅಂತನೋ ಪದವನ್ನು ಬಳಸ್ತೀವಿ. ಕನ್ನಡದಲ್ಲಿ ಅದನ್ನು ಫ್ರೀ ವಿಲ್ ಅಂತಂದರೆ ಸ್ವಇಚ್ಛೆ, ಸ್ವ ಇಚ್ಛೆ ಅಂತ ಪದ ವಿಭಾಗ ಮಾಡಿ ಹೇಳಬೇಕು. ಅದನ್ನು ಎರಡೂ ಕೂಡಿಸಿ ಸ್ವೇಚ್ಛೆ ಅಂತಂತಂದರೆ ಆ ಸಂದರ್ಭ ಬೇರೆ ಆಗುತ್ತೆ. ಸ್ವೇಚ್ಛೆ ಅಂತಂತಂದರೆ ಬೇರೆ ಪರಿಕಲ್ಪನೆ. ನಾನು ಈಗಾಗಲೇ ನಿಮಗೆ ವಿವರಣೆಯನ್ನು ಕೊಟ್ಟಿದ್ದೇನೆ. ಪತ್ರಿಸರು ಈ ಫ್ರೀ ವಿಲ್ ಅಂತನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹೇಳಿದ್ದಾರೆ, ವಿಚಾರಗಳನ್ನು ಹೇಳಿದ್ದಾರೆ. ಅವರು ಏನು ಹೇಳ್ತಾರೆ ಅಂತಂದರೆ, ಅವರ ಬೋಧನೆಗಳಲ್ಲಿ ಫ್ರೀ ವಿಲ್ ಇದನ್ನು ವಿವರಣೆ ಕೊಡಬೇಕು ಅಂತಂದರೆ ನಮ್ಮ ವಾಸ್ತವಕ್ಕೆ ನಾವೇ ಕಾರಣಕರ್ತರು ಅಂತನ್ನೋದು ಪತ್ರಿಜಿಯವರ ಒಂದು ನಿರೂಪಣೆ. ನಿಜ, ನಮ್ಮ ಆಲೋಚನೆಗಳೇ ನಮ್ಮ ಕೆಲಸಗಳಾಗಿ ಪರಿವರ್ತನೆ ಆಗುತ್ತೆ. ನಮ್ಮ ಕೆಲಸಗಳೇ ನಮಗೆ ಫಲಿತಾಂಶಗಳನ್ನು ತಂದುಕೊಡುತ್ತೆ. ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ ಎಂಬುದು ಪತ್ರಿಜಿಯವರ ಅತ್ಯಂತ ಪ್ರಮುಖವಾದ ಬೋಧನೆ. ನಿಜ ಅದು. ಮನುಷ್ಯನು ಹಣೆ ಬರಹದ ಕೈಗೊಂಬೆ ಅಲ್ಲ ಅಂಥೇಳಿ ಪತ್ರಿಜಿಯವರು ನಿರೂಪಣೆ ಮಾಡಿದ್ದಾರೆ. ಅಂದರೆ ಈ ಗ್ರಹಗತಿಗಳ ನಿಯಂತ್ರಣದಲ್ಲಿ ನಾವೇನೂ ಇಲ್ಲ. ಅದರಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ಕೂಡ ಯಾವುದೂ ಕೂಡ ಗ್ರಹಗತಿಗಳ ನಿಯಂತ್ರಣದಲ್ಲಿ ಇಲ್ಲ. ನಮ್ಮ ಭವಿಷ್ಯವನ್ನು ನಾವೇ ನಿರೂಪಣೆ ಮಾಡ್ಕೊಳ್ತಕ್ಕಂಥವ್ರು. ಯಾವುದು ಅದಕ್ಕೆ ಸಂಪೂರ್ಣವಾಗಿ ಸ್ವಇಚ್ಛೆ ಅಂತನ್ನೋದು ಪ್ರಕೃತಿ ನಮಗೆ ಕೊಟ್ಟಿದೆ. ಇದು ಈ ಪ್ರಕ್ರಿಯೆಯಲ್ಲಿ ನಮ್ಮ ಸುಪ್ತ ಪ್ರಜ್ಞೆ ಅಂದರೆ ನಮ್ಮ ಒಳಗಡೆ ಏನು ಇದೆ ಅದರ ಪಾತ್ರ ಬಹಳ ಮುಖ್ಯ. ನಮ್ಮ ಆತ್ಮದ ಪಾತ್ರ ಬಹಳ ಮುಖ್ಯ. ದಿನನಿತ್ಯದ ಆಲೋಚನೆ ಮತ್ತು ನಮ್ಮ ನಂಬಿಕೆಗಳೇನಿದೆ, ಆ ಒಂದು ಭಾವನೆಗಳು ಇವೆಲ್ಲ ಸೇರಿ ನಮ್ಮ ಮನಸ್ಸಿನ ಒಳಗಡೆಗೆ ಒಂದು ರೀತಿ ಒಂದು ಚರ್ನಿಂಗ್ ಅಂತ ನಾವೇನು ಕರಿತೀವಿ, ಮಂಥನ ಶುರುವಾಗುತ್ತೆ. ಆ ಮಂಥನದಲ್ಲಿ ಹೊರಬಂದಂತಹ ಒಂದು ಫಲಿತಾಂಶ ನಮ್ಮ ಬದುಕನ್ನು ರೂಪಿಸುತ್ತೆ. ನಾವು ಆನಂದವಾಗಿರಬೇಕಾ, ಸಕಾರಾತ್ಮಕವಾಗಿ ಮಾಡಬೇಕಾ ಕೆಲಸ, ನಕಾರಾತ್ಮಕವಾಗಿ ಮಾಡಬೇಕಾ, ಆ ದಿಕ್ಕಿನಲ್ಲಿ ನಮ್ಮ ಇಚ್ಛೆಯನ್ನು ನಾವು ಬಳಸ್ತೇವೆ, ನಮ್ಮ ಆಯ್ಕೆಯನ್ನು ನಾವು ಮಾಡ್ತೇವೆ, ಅದರ ಸ್ವಾತಂತ್ರ್ಯವನ್ನು ನಾವು ಹೊಂದಿದ್ದೇವೆ. ಹಾಗಾಗಿ ನಮ್ಮ ಸುಪ್ತ ಪ್ರಜ್ಞೆಗೆ ಅಸಾಧ್ಯವಾದ ಯಾವುದೂ ಇಲ್ಲ ಅಂತ ಹೇಳ್ತಾ ಪತ್ರಿಜಿಯವರು ಏನು ಹೇಳ್ತಾರೆ, ಎಲ್ಲವನ್ನೂ ಕೂಡ ನಾವು ಬ್ರಹ್ಮಾಂಡದ ಶಕ್ತಿಯೊಂದಿಗೆ ನಾವು ಅದನ್ನು ಅನುಸಂಧಾನ ಮಾಡಿಕೊಳ್ಬೇಕು. ಇಲ್ಲಿ ಸ್ವಇಚ್ಛೆ ಮತ್ತು ಅದರ ಪರಿಣಾಮಗಳು, ಸ್ವಾತಂತ್ರ್ಯ ಮತ್ತು ಸ್ವೇಚ್ಛೆಯ ನಡುವೆ ಇರತಕ್ಕಂಥ ಸೂಕ್ಷ್ಮವಾದ ವ್ಯತ್ಯಾಸವನ್ನು ನಾವು ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ. ಪ್ರಕೃತಿ ಮನುಷ್ಯಗೆ ನೀಡಿರ್ತಕ್ಕಂಥ ಅಮೂಲ್ಯವಾದ ವಿಶಿಷ್ಟವಾದ ಕೊಡುಗೆ ಅಂತಂದರೆ ನಮ್ಮ ಸ್ವಇಚ್ಛೆ. ನಾವು ಇಚ್ಛೆ ಪ್ರಕಾರ ನಮ್ಮ ಆಯ್ಕೆಯಂತೆ ನಾವು ಬದುಕ್ಬೋದು, ಅಥವಾ ಫ್ರೀ ವಿಲ್ ಅಂತ ಹೇಳ್ಬೋದು. ನನ್ನ ಬದುಕನ್ನು ನಾನು ಇಚ್ಛಿಸಿದಂತೆ ರೂಪಿಸ್ಕೊಳ್ಳೋದು ಅಂದರೆ ಸರಿ ತಪ್ಪುಗಳನ್ನು ಆಯ್ದುಕೊಳ್ತಕ್ಕಂಥ ಸಂಪೂರ್ಣವಾದ ಸ್ವಾತಂತ್ರ್ಯ ನನಗಿದೆ. ಇದನ್ನು ಪತ್ರಿಜಿಯವರು ಹೇಳಿದ್ದಾರೆ. ಪ್ರಕೃತಿ ಕೊಟ್ಟಿರ್ತಕ್ಕಂಥ ಆಯ್ಕೆ ಇದು.
ಈ ಕುರಿತು ಅತ್ಯಂತ ಪ್ರಮುಖವಾದ ಒಂದು ಎಚ್ಚರಿಕೆಯನ್ನು ಕೂಡ ಪತ್ರಿಜಿಯವರು ಹೇಳ್ತಾರೆ. ಮನುಷ್ಯ ತನ್ನ ಸ್ವಇಚ್ಛೆಯನ್ನು ಬಳಸ್ಕೊಂಡು ಏನನ್ನಾದರೂ ಮಾಡಬಹುದು, ಆದರೆ ತಾನು ಮಾಡುವ ಪ್ರತಿಯೊಂದು ಕೆಲಸದ ಪರಿಣಾಮಗಳು ಅಂದರೆ ತತ್ಪರಿಣಾಮಗಳು, ಆ್ಯಕ್ಟ್ಸ್ ಆ್ಯಂಡ್ ಇಟ್ಸ್ ಕಾನ್ಸಿಕ್ವೆನ್ಸಸ್ ಅಂತ ಹೇಳ್ತಾರೆ ಪತ್ರಿಜಿಯವರು. ಅದನ್ನು ಎದುರಿಸಲು ಪ್ರತಿಯೊಬ್ಬನೂ ಕೂಡ ಸಿದ್ಧನಿರಬೇಕು. ಒಳ್ಳೆಯದು ಮಾಡಿದ್ರೆ ಒಳ್ಳೆಯ ಫಲಿತಾಂಶ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟ ಫಲಿತಾಂಶ. ಇದೇ ಕರ್ಮದ ಸಿದ್ಧಾಂತ ಇರತಕ್ಕಂಥದ್ದು. ಹಾಗಾಗಿ ಕೆಲಸ ಕಾರ್ಯಗಳು ಅಂದರೆ ನಾವು ಮಾಡ್ತಕ್ಕಂಥ ಕೃತ್ಯ ಮತ್ತು ಅದರ ಪರಿಣಾಮ, ಇದರ ಬಗ್ಗೆ ನಾವು ಬಹಳ ವಿಶೇಷವಾಗಿ ಆಲೋಚನೆ ಹಂತದಿಂದಲೂ ಕೂಡ ಹುಷಾರಾಗಿರಬೇಕು. ನಾವು ಮಾತಾಡ್ತಕ್ಕಂಥ ಮಾತುಗಳು ಕೂಡ ಹುಷಾರಾಗಿರಬೇಕು, ಎಚ್ಚರಿಕೆಯಿಂದ ಮಾತಾಡಬೇಕು. ಪ್ರತಿಯೊಂದು ಮಾತಿಗೂ, ಪ್ರತಿಯೊಂದು ಆಲೋಚನೆಗೂ, ಪ್ರತಿಯೊಂದು ಕೆಲಸಕ್ಕೂ ತನ್ನದೇ ಆದ ನಿಖರವಾದ ಪರಿಣಾಮ ಇರುತ್ತೆ. ಇದು ಕರ್ಮ ಸಿದ್ಧಾಂತ. ಭೌತಶಾಸ್ತ್ರದಲ್ಲಿ ನ್ಯೂಟನ್ನ 3ನೇ ನಿಯಮ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಪ್ರತಿಯೊಂದು ಕ್ರಿಯೆಗೂ ಸಮನಾಗಿ ಇರತಕ್ಕಂಥ ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ. ಹೀಗೆಯೇ ಈ ಕರ್ಮ ಸಿದ್ಧಾಂತವೂ ಕೂಡ ಕೆಲಸ ಮಾಡುತ್ತೆ. ಒಳ್ಳೇದು ಮಾಡಿದ್ರೆ ಒಳ್ಳೆಯದು, ಕೆಟ್ಟದ್ದು ಮಾಡಿದ್ರೆ ಕೆಟ್ಟ ಫಲಿತಾಂಶ. ಹೀಗೆ ಆಧ್ಯಾತ್ಮಿಕ ಜಗತ್ತಿನಲ್ಲೂ ಕೂಡ ಕರ್ಮ ಸಿದ್ಧಾಂತ ಇದೇ ರೀತಿ ನಿಖರವಾಗಿ ಕೆಲಸ ಮಾಡುತ್ತೆ. ನಾನು ಸ್ವತಂತ್ರವಾಗಿದ್ದೀನಿ, ನನಗೆ ತೋಚಿದ್ದನ್ನು ನಾನು ಮಾಡ್ತೇನೆ, ನನ್ನನ್ನು ಕೇಳೋರು ಯಾರೂ ಇಲ್ಲ ಎಂಬ ಅಹಂಕಾರದಿಂದ ಹೆಜ್ಜೆ ಇಡ್ತಕ್ಕಂಥ ಕೆಲಸ ಮಾಡೋದಕ್ಕೆ ಮುಂಚೆ ಈ ಕೆಲಸ ನಾನು ಮಾಡ್ತಾಯಿದ್ದೀನಿ, ಭವಿಷ್ಯದಲ್ಲಿ ಏನಾಗಬಹುದು, ಇದರ ಪರಿಣಾಮ ಏನಾಗಬಹುದು ಅನ್ನೋ ವಿವೇಚನೆಯಿಂದ ನಾವು ಆಲೋಚನೆ ಮಾಡಬೇಕು. ಇದು ಬಹಳ ಮುಖ್ಯ. ಇದರಲ್ಲಿ ಪತ್ರಿಜಿಯವರ ಮಾರ್ಗದರ್ಶನ ನಾವು ತಿಳಿಯೋದಾದರೆ, ನಾವು ಬಿತ್ತುವ ಬೀಜವೇ ನಮ್ಮ ಮುಂದಿನ ಬೆಳೆಯಾಗಿ ನಮ್ಮ ಮಡಿಲಿಗೆ ಬೀಳುತ್ತದೆ. ಇದು ಕರ್ಮ ಸಿದ್ಧಾಂತದ್ದು ಎಲ್ರಿಗೂ ಗೊತ್ತಿರೋವಂಥದ್ದೇ, ಪತ್ರಿಜಿಯವರು ಕೂಡ ಹೇಳಿರೋಂಥದ್ದು. ಹಾಗಾಗಿ ಇಲ್ಲಿ ಸ್ವಾತಂತ್ರ್ಯ ಮತ್ತು ಸ್ವೇಚ್ಛೆ ಇವೆರಡರ ನಡುವೆ ಒಂದು ತೆಳುವಾದ ಗೆರೆ ಇದೆ, ಬಹಳ ಸೂಕ್ಷ್ಮವಾದ ಗೆರೆ ಇದು. ಇದನ್ನು ನಾವು ಅರಿತುಕೊಂಡ್ರೆ ಇವತ್ತಿನ ಸಂದರ್ಭದ ನಮ್ಮ ಈ ಒಂದು ವಿಚಾರದ ಒಂದು ಪೂರಕವಾದ ಹಿನ್ನೆಲೆ ನಮಗೆ ಅರ್ಥ ಆಗುತ್ತೆ. ಇಲ್ಲಿ ನಾವು ಸ್ವಾತಂತ್ರ್ಯ ಮತ್ತು ಸ್ವೇಚ್ಛೆಯ ನಡುವಿನ ತೆಳುವಾದ ಗೆರೆಯನ್ನು ಗಮನಿಸೋದು ಹೇಗೆ, ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತಂತಂದರೆ, ಮೇಲ್ನೋಟಕ್ಕೆ ಎರಡೂ ಕೂಡ ಒಂದೇ ರೀತಿ ಅಂತನ್ನೋ ರೀತಿ ಕಂಡುಬಂದರೂ ಸಹ ಇವುಗಳ ಫಲಿತಾಂಶ ಸಂಪೂರ್ಣವಾಗಿ ಒಂದಕ್ಕೊಂದು ವಿರುದ್ಧವಾಗಿರುತ್ತೆ. ಅಂದರೆ ಸ್ವಾತಂತ್ರ್ಯ ಮತ್ತು ಸ್ವೇಚ್ಛೆ. ಸ್ವಾತಂತ್ರ್ಯ ಅಂದರೆ ಏನು, ಮತ್ತೊಮ್ಮೆ ನಾನು ಹೇಳೋದಾದರೆ ಪ್ರಜ್ಞಾಪೂರ್ವಕವಾಗಿ ಜವಾಬ್ದಾರಿಯಿಂದ ಕೂಡಿದ ಆಯ್ಕೆಗಳನ್ನು ಮಾಡ್ತಕ್ಕಂಥದ್ದೇ ಸ್ವಾತಂತ್ರ್ಯ. ಇದು ನಮ್ಮ ಆಂತರಿಕ ಬೆಳವಣಿಗೆ ಮತ್ತು ಇತರರ ಒಳಿತಿಗೆ ಪೂರಕವಾಗಿರುತ್ತೆ. ಸ್ವಾತಂತ್ರ್ಯದಲ್ಲಿ ವಿವೇಚನೆ ಇರುತ್ತೆ. ನನ್ನ ಈ ಕೃತ್ಯದಿಂದ, ನಾನು ಮಾಡ್ತಕ್ಕಂಥ ಈ ಕೆಲಸದಿಂದ ಯಾರಿಗಾದರೂ ನೋವಾಗುತ್ತದೆಯೇ ಅಂಥೇಳಿ ನಾನು ಆಲೋಚನೆ ಮಾಡ್ತೀನಿ, ಅಲ್ಲದೆ ಅಂತಹ ಎಚ್ಚರಿಕೆ ಇರುತ್ತೆ. ಇದು ಜವಾಬ್ದಾರಿಯುತ ಅಡಿಪಾಯದ ಮೇಲೆ ನಿಂತಿರ್ತಕ್ಕಂಥ ಸ್ವಇಚ್ಛೆ. ಹಾಗಾಗಿ ಇದು ನಿಜವಾದ ಸ್ವಾತಂತ್ರ್ಯ. ಸ್ವೇಚ್ಛೆ ಅಂತನೋ ಪದ ಇದೆ, ಕನ್ನಡದಲ್ಲಿ ನಾವು ಬಳಸ್ತೀವಿ ಆಗಾಗ. ಸ್ವೇಚ್ಛೆ ಅಂತಂತಂದರೆ ಯಾವುದೇ ಜವಾಬ್ದಾರಿ ಇಲ್ಲದೆ ಕೇವಲ ಇಂದ್ರಿಯಗಳ ಚಾಪಲ್ಯಕ್ಕೆ, ಅಹಂಕಾರಕ್ಕೆ ಅಥವಾ ಕ್ಷಣಿಕ ಭಾವನೆಗಳಿಗೆ ಬಲಿಯಾಗಿ ವರ್ತಿಸೋದು ಅಂತ ಅರ್ಥ. ಇತರರ ಭಾವನೆಗಳನ್ನು ನಾವು ಅರ್ಥ ಮಾಡಿಕೊಳ್ಳದೆ, ಇತರರಿಗೆ ಜೀವಿಸುವ ಹಕ್ಕನ್ನು ಕೂಡ ನಾವು ಕೊಡದೆ, ಅದನ್ನು ಕಸಿದುಕೊಂಡು ನಾನೊಬ್ಬನೇ ಬದುಕಬೇಕು, ಬೇರೆಯವರು ಏನಾದರೂ ಏನಂತೆ ಅಂತನೋ ಅದಕ್ಕೆ ನಾನು ಆಯ್ಕೆ ಮಾಡ್ಕೊಳ್ತೀನಿ ನನ್ನ ಜೀವನವನ್ನು ಅಂತಂದರೆ, ಅಂದರೆ ಅದರ ಅರ್ಥ ನನ್ನಿಷ್ಟದಂತೆ ನಾನು ಬದುಕ್ತೇನೆ ಅನ್ನೋದು ಸ್ವೇಚ್ಛೆ. ಸ್ವೇಚ್ಛೆಯು ತಾತ್ಕಾಲಿಕ ಮೋಜು ನೀಡಬಹುದು, ಆದರೆ ಅದರ ಅಂತಿಮವಾದ ಪರಿಣಾಮ ಮಾತ್ರ ಕೇವಲ ದುಃಖ, ರೋಗ ಮತ್ತು ಜನ್ಮ ಜನ್ಮಾಂತರದ ಬಂಧನ. ಇದಂತೂ ಖಚಿತವಾಗಿರ್ತಕ್ಕಂಥದ್ದು. ಆದ್ದರಿಂದ ಸ್ವಾತಂತ್ರ್ಯ ಇರಲಿ, ಸ್ವೇಚ್ಛೆ ಬೇಡ ಅಂತ ಹೇಳ್ತಾರೆ ಪತ್ರಿಜಿ. ಈಗ ಸ್ವಾತಂತ್ರ್ಯ ಮತ್ತು ಸ್ವೇಚ್ಛೆಯ ನಡುವೆ ಇರತಕ್ಕಂಥ ಈ ಸೂಕ್ಷ್ಮವಾದ ರೇಖೆ ಇದೆಯಲ್ಲ, ಇದು ನಿಜವಾದ ಪ್ರಜ್ಞೆ ಅಂತ ನಾವು ಹೇಳ್ಬೋದು. ಅಂದರೆ ಅರಿವು ಅಂತಂದ್ರೆ ಏನು, ಸ್ವಾತಂತ್ರ್ಯ ಅಂದ್ರೇನು, ಎಲ್ಲಿಗೆ ಸ್ವಾತಂತ್ರ್ಯ ಮುಗೀತು ಅಂದರೆ ಎಲ್ಲಿ ಸ್ವೇಚ್ಛೆ ಆರಂಭ ಆಯಿತು, ಎಲ್ಲಿ ಸ್ವೇಚ್ಛೆ ಇದೆ, ಎಲ್ಲಿ ಸ್ವೇಚ್ಛೆಯನ್ನು ಮುಕ್ತಾಯ ಮಾಡಬೇಕು, ಎಲ್ಲಿ ಸ್ವಾತಂತ್ರ್ಯವನ್ನು ಆರಂಭ ಮಾಡಬೇಕು ಅನ್ನೋ ಒಂದು ವಿವೇಚನೆ ನಮಗಿಲ್ಲ ಅಂತಂತಂದರೆ ನಮಗೆ ಅರಿವಿಲ್ಲ ಅಂತಲೇ ಅರ್ಥ. ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ಪ್ರಾಣಿಗಳನ್ನು ಕೊಂದು ತಿನ್ನೋದು ಇದೆಯಲ್ಲ, ಅದು ಸ್ವೇಚ್ಛೆ. ನನ್ನಿಷ್ಟ, ನಾನು ಬೇಕಾದ್ದನ್ನು ತಿಂತೀನಿ, ನೀನು ಯಾರು ಕೇಳೋಕ್ಕೆ ಅಂತನ್ನೋದು. ಇದು ಮನುಷ್ಯನ ನಾಲಿಗೆಯ ಚಪಲ ಇದೆಯಲ್ಲ, ಮತ್ತು ಇತರ ಜೀವಗಳ ಬದುಕುವ ಹಕ್ಕನ್ನು ಕಸಿದುಕೊಳ್ಳೋ ಕ್ರೌರ್ಯದ ಸಂಕೇತ ಇದು. ಈ ಸ್ವೇಚ್ಛೆಯ ಪರಿಣಾಮವಾಗಿ ಮನುಷ್ಯ ಮಹಾರೋಗಗಳಿಗೆ ತುತ್ತಾಗಿದ್ದಾನೆ. ಆ ರೂಪದಲ್ಲಿ ಅವನು ಬೆಲೆಯನ್ನು ತೆರ್ತಾ ಇದ್ದಾನೆ, ಅಂದರೆ ಬೆಲೆ ಕೊಡ್ತಾ ಇದ್ದಾನೆ. ಆದರೆ ಎಲ್ಲ ಜೀವಿಗಳಲ್ಲೂ ದೇವರನ್ನು ಕಂಡು ಅಹಿಂಸಾತ್ಮಕವಾದ ಸಸ್ಯಾಹಾರವನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥ ಜವಾಬ್ದಾರಿಯುತ ಹೊಣೆಗಾರಿಕೆ ಇದೆಯಲ್ಲ, ಅದನ್ನು ನಿಜವಾದ ಸ್ವಾತಂತ್ರ್ಯ ಅಂತ ಕರಿತೀವಿ. ಅಂದರೆ ವಿವೇಚನೆಯೇ ಇಲ್ಲಿ ಬಿಡುಗಡೆಯ ಮಾರ್ಗ. ವಿವೇಚನೆಯನ್ನು ಬಳಸಬೇಕು. ಏನು ವಿವೇಚನೆ ಅಂತಂದರೆ, ಅಜ್ಞಾನ ಇದೆ, ನಮಗೆ ಗೊತ್ತಿಲ್ಲ ಮಾಂಸಾಹಾರ ಇಷ್ಟೊಂದು ಕೆಟ್ಟದ್ದಿದೆ, ಇದರಿಂದ ಇಷ್ಟು
ಪಾಪ ಬರುತ್ತೆ ಅಂತ ಗೊತ್ತಿರಲಿಲ್ಲ, ಅಲ್ಲಿ ಅಜ್ಞಾನ ಇತ್ತು. ಯಾವಾಗ ಒಬ್ಬರು ಗುರುಗಳು, ಆಚಾರ್ಯರು, ಶಿಕ್ಷಕರು, ಪಂಡಿತರು ನಮ್ಮ ಗಮನಕ್ಕೆ ತಂದರೋ ಇಂತಹ ಒಂದು ಜ್ಞಾನವನ್ನು ನಾವು ಗಳಿಸಿದ್ವು. ಆ ಜ್ಞಾನವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅಳವಡಿಸ್ಕೊಳ್ಳದೇ ಇದ್ದರೆ ಆ ಜ್ಞಾನದಿಂದ ಏನು ಉಪಯೋಗ ಬಂತು? ಹಾಗಾಗಿ ಎಲ್ಲವೂ ಕೂಡ ಜ್ಞಾನವಾಗೋದಿಲ್ಲ, ಎಲ್ಲವೂ ಕೂಡ ವಿವೇಕವಾಗೋದಿಲ್ಲ. ನಾವು ಯಾವುದು ಜೀವನದಲ್ಲಿ ಅಳವಡಿಸ್ಕೊಳ್ತೀವೋ, ಅನ್ವಯಿಸ್ಕೊಳ್ತೀವೋ ಅದು ವಿವೇಕ ಜ್ಞಾನವಾಗಿ ಪರಿವರ್ತನೆ ಆಗುತ್ತೆ. ಆದ್ದರಿಂದ ಪತ್ರಿಜಿಯವರು ಹೇಳುವಂಥದ್ದು ನೈಜ ಸ್ವಾತಂತ್ರ್ಯ ಅಂತಂದರೆ ಕೇವಲ ಹಕ್ಕುಗಳನ್ನು ಚಲಾಯಿಸೋದಲ್ಲ, ಬದಲಾಗಿ ಆ ಹಕ್ಕುಗಳ ಜೊತೆ ಇರತಕ್ಕಂಥ ಬಾಧ್ಯತೆ ಅಂದರೆ ಹೊಣೆಗಾರಿಕೆಯನ್ನು ಅರಿತುಕೊಂಡು ನಮ್ಮ ಫ್ರೀ ವಿಲ್ ಅಂತಂದರೆ ನಮ್ಮ ಸ್ವ ಇಚ್ಛೆಯನ್ನು ಪ್ರಕೃತಿಯ ನಿಯಮಗಳಿಗೆ, ಲೋಕದ ನಿಯಮಗಳು ಅಂತ ನಾವು ಕರಿತೀವಿ, ಈ ಲೋಕದ ನಿಯಮಗಳಿಗೆ ವಿರುದ್ಧವಾಗಿ ನಾವು ಬಳಸಿದಾಗ ಅದು ಸ್ವೇಚ್ಛೆಯಾಗಿ ಪರಿಣಮಿಸುತ್ತೆ. ಆಗ ಅದು ನಮ್ಮನ್ನು ನಾವು ನಾಶ ಮಾಡಿಕೊಂಡಂಗೆ ಆಗುತ್ತೆ. ಇದೇ ಸ್ವಇಚ್ಛೆಯನ್ನು ಆತ್ಮಜ್ಞಾನದ ಬೆಳಕಿನಲ್ಲಿ ಬಳಸಿದಾಗ ಅದು ನಮ್ಮನ್ನು ಸಂಪೂರ್ಣವಾಗಿ ಬಿಡುಗಡೆಯತ್ತ, ಬಂಧನದಿಂದ ಬಿಡುಗಡೆಯತ್ತ, ಮುಕ್ತಿ ಮಾರ್ಗದತ್ತ ನಮ್ಮನ್ನು ಕೊಂಡೊಯ್ಯುತ್ತದೆ. ಇದೇ ನಿಜವಾದ ಸ್ವಾತಂತ್ರ್ಯ ಮತ್ತು ಸ್ವೇಚ್ಛೆಯ ನಡುವೆ ಇರತಕ್ಕಂಥ ಭಾಳ ಸೂಕ್ಷ್ಮವಾದ ವ್ಯತ್ಯಾಸಗಳಾಗಿದೆ. ಹಾಗಾಗಿ ಯಾವುದೇ ಕೆಲಸವನ್ನು ಮಾಡೋಕ್ಕೆ ಮುಂಚೆ ಆ ಕೆಲಸದ ಅಂತಿಮ ಪರಿಣಾಮ ಏನಾಗಬಹುದು ಮುಂದೆ ಅಂತನೋ ಒಂದು ಅರಿವು ನಮ್ಮಲ್ಲಿ ಇರಬೇಕು. ಆ ಅರಿವು ಇಲ್ಲದೇ ಇದ್ದರೆ ನಾವು ಅಜ್ಞಾನಿಗಳಾಗ್ತೀವಿ. ಆ ಅರಿವಿದ್ದೂ ಕೂಡ ನಾವು ಮಾಡ್ತೀವಿ ಅಂತಂದರೆ ನಿಜವಾದ ಪಾಪಕಾರ್ಯ ಅದಾಗತ್ತೆ. ತಿಳಿದು ಮಾಡ್ತಕ್ಕಂಥ ತಪ್ಪಿಗೆ ಯಾವತ್ತೂ ಕೂಡ ಕ್ಷಮೆ ಇಲ್ಲ ಅಂತ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ತಿಳಿದೇ ಮಾಡಿರೋಂಥ ತಪ್ಪಿಗೆ ಕ್ಷಮೆ ಇದೆ, ಶಿಕ್ಷೆ ಕಡಿಮೆ ಇದೆ ಅಂತನ್ನೋದು ನಾವು ತಿಳ್ಕೊಳ್ಬೋದು. ಅರಿವಿಲ್ಲದೆ ಮಾಡತಕ್ಕಂಥದ್ದು. ತಿಳಿದು ಮಾಡೋದಾದರೆ ಅದಕ್ಕೆ ಭಾಳ ಘೋರವಾದ ಶಿಕ್ಷೆಯನ್ನು ಅನುಭವಿಸ್ಬೇಕಾಗತ್ತೆ, ಯಾರೇ ಆದರೂ ಸಹ. ಹಾಗಾಗಿ ನಿಜವಾದ ಧ್ಯಾನಿ ಯೋಗಿಯ ಲಕ್ಷಣ ಏನು ಅಂತಂದರೆ ಈ ಎಚ್ಚರದ ಸ್ಥಿತಿಯನ್ನು ಇಟ್ಟುಕೊಂಡು, ಈ ಎಚ್ಚರವನ್ನು ಇಟ್ಟುಕೊಂಡು ತಾನು ಸ್ವೇಚ್ಛೆಯನ್ನು ಅನುಸರಣೆ ಮಾಡಬೇಕಾ ಅಥವಾ ಸ್ವಾತಂತ್ರ್ಯವನ್ನು ಚಲಾಯಿಸಬೇಕಾ ಅಂತನ್ನೋದು ಬಹಳ ಮುಖ್ಯ ಆಗುತ್ತೆ. ಇದಿಷ್ಟು ವಿಚಾರಗಳನ್ನು ಹೇಳ್ತಾ ವೀಕ್ಷಕರೇ, ಬಹಳ ಸಮಯದಿಂದ ಈ ತತ್ವ ಸಿದ್ಧಾಂತಗಳು ಬಹಳ ವಿಶೇಷವಾಗಿ ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯ, ಭೌತಿಕ ಸ್ವಾತಂತ್ರ್ಯ, ಹಾಗೆ ಆಧ್ಯಾತ್ಮಿಕ ಸ್ವಾತಂತ್ರ್ಯ, ಈ ಸ್ವಾತಂತ್ರ್ಯಗಳ ಒಂದು ನಡುವೆ ಲೌಕಿಕದಲ್ಲಿ ಇದ್ದೇ ನಾವು ಆತ್ಮಜ್ಞಾನದ ಸ್ವಾತಂತ್ರ್ಯವನ್ನು, ಆತ್ಮಜ್ಞಾನದತ್ತ ಹೋಗುವ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥ ಆಯ್ಕೆ ಸ್ವಾತಂತ್ರ್ಯಗಳನ್ನು ಕುರಿತು ಹೆಚ್ಚಿನ ವಿಚಾರಗಳನ್ನು ಪತ್ರಿಜಿಯವರ ದೃಷ್ಟಿಕೋನದಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಹಾಗೆ ನಿಜವಾದ ಸ್ವಾತಂತ್ರ್ಯ ಅಂತಂದರೆ ಏನು, ಆಯ್ಕೆ ಅಂತಂದರೆ ಏನು, ಆಯ್ಕೆ ಸ್ವಾತಂತ್ರ್ಯ ಮತ್ತು ಸ್ವೇಚ್ಛೆ, ಸ್ವ ಇಚ್ಛೆ, ಫ್ರೀ ವಿಲ್, ಈ ಎಲ್ಲ ಪದಗಳಿಗೂ ಕೂಡ ಇರತಕ್ಕಂಥ ಸೂಕ್ಷ್ಮ ಅರ್ಥ ವ್ಯತ್ಯಾಸಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಹಾಗಾಗಿ ಬನ್ನಿ, ಸ್ವಾತಂತ್ರ್ಯೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ಕೇವಲ ನಾವು ದೇಶದ ಸ್ವಾತಂತ್ರ್ಯವನ್ನು ಸಂಭ್ರಮಿಸುವ ಜೊತೆಗೆ ರಾಜಕೀಯ ಸ್ವಾತಂತ್ರ್ಯವನ್ನು ಸಂಭ್ರಮಿಸುವ ಜೊತೆಗೆ ಆಧ್ಯಾತ್ಮಿಕ ಸ್ವಾತಂತ್ರ್ಯವನ್ನು, ಆಯ್ಕೆ ಸ್ವಾತಂತ್ರ್ಯವನ್ನು ಕೂಡ ಸಂಭ್ರಮಿಸೋಣ. ವಿವೇಚನೆಯನ್ನು ಇಟ್ಕೊಳ್ಳೋಣ. ತತ್ಪರಿಣಾಮಗಳನ್ನು ನಾವು ಮಾಡ್ತಕ್ಕಂಥ ಆಲೋಚನೆ, ನಾವು ಆಡ್ತಕ್ಕಂಥ ಮಾತು ಮತ್ತು ನಾವು ಮಾಡ್ತಕ್ಕಂಥ ಕೆಲಸ, ಈ ಮೂರೂ ವಿಷಯಗಳಲ್ಲಿ ನಮ್ಮ ಆಯ್ಕೆ ಸ್ವಾತಂತ್ರ್ಯ ಲೋಕದ ನಿಯಮಗಳ ವಿರುದ್ಧವಾಗಿ ಇಲ್ಲದೇ ಇರೋ ರೀತಿಯಲ್ಲಿ ನಾವು ಬದುಕೋಣ. ಆ ಮೂಲಕ ವಿವೇಚನೆಯನ್ನು ಗಳಿಸ್ಕೊಳ್ಳೋಣ. ಲೌಕಿಕದಲ್ಲಿ ಇದ್ದೇ ನಾವು ನಿರ್ವಾಣದತ್ತ ಸಾಗೋಣ ಅಂತ ಹೇಳಿ ನನ್ನ ಈ ದಿನದ ಮಾತುಗಳನ್ನು, ಈ ಸಂದರ್ಭದ ಮಾತುಗಳನ್ನು ಮುಕ್ತಾಯದ ಹಂತಕ್ಕೆ ತಂದು ನಿಮ್ಮೆಲ್ಲರಿಗೂ ಕೂಡ ಇದುವರೆಗೆ ಈ ಕಾರ್ಯಕ್ರಮವನ್ನು ನೋಡಿದ್ದಕ್ಕಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ, ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರ ವಿಚಾರಗಳು ಮತ್ತು ಚಿಂತನೆಗಳಿಗೂ ಕೂಡ ಒಂದು ದೀರ್ಘದಂಡ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ, ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.